ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಶ್ರೀಕಂಠೇಶ್ವರಾಯ ನಮಃ. ಓಂ ನಂಜುಂಡೇಶ್ವರಾಯ ನಮಃ. ಓಂ ನಂಜುಂಡೇಶ್ವರಾಯ ನಮಃ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯತೀರ್ಥ ಜಲ ಇದು ಕಪಿಲ ತೀರ್ಥ. ಈ ಕಪಿಲ ತೀರ್ಥದಲ್ಲಿ ಹತ್ತಿರದಲ್ಲಿರ್ತಕ್ಕಂಥದ್ದೇ ಶ್ರೀಕಂಠೇಶ್ವರ, ನಂಜುಂಡೇಶ್ವರ. ಮೊನ್ನೆಯಷ್ಟೇ ಪ್ರಯಾಗ್ರಾಜಿಗೆ ಬಂದು ಪ್ರಯಾಗ್ರಾಜಲ್ಲಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿಯ ತೀರ್ಥ ಜಲವನ್ನು ಅಲ್ಲಿಂದ ಇಲ್ಲಿಗೆ ತಂದಾಯಿತು. ಅಲ್ಲಿಂದ ಮಹರ್ಷಿ ಮಂದಿರಕ್ಕೇನೋ ತೀರ್ಥ ಜಲ ಬಂದಾಯಿತು. ಅದ್ರ ಜೊತೆಗೆ ಇವತ್ತು ನಂಜುಂಡೇಶ್ವರ ಸಾನ್ನಿಧ್ಯದಲ್ಲಿ ದರ್ಶನಕ್ಕಾಗಿ ಬಂದಾಗ ಈ ತೀರ್ಥವನ್ನು ಬಿಡೋದುಂಟೆ? ಅದರ ಜೊತೆಗೆ ಈ ತೀರ್ಥವನ್ನು ಸಹಿತ ಸೇರಿಸೋಣ. ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಜೊತೆಗೆ ಕಪಿಲ ತೀರ್ಥ, ಇನ್ನು ಸ್ವಲ್ಪ ಮುಂದಕ್ಕೆ ನಡೆದರೆ ಕಾವೇರಿ, ಹೀಗೆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಜಲವನ್ನೆಲ್ಲವನ್ನು ಸೇಕರಣೆ ಮಾಡಿ ಅದನ್ನು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ. ಸಾಮಾನ್ಯಕ್ಕೆ ಪ್ರಯಾಗ್ರಾಜಿಗೆ ಹೋಗ್ಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರು ಗಂಗಾ ಯಮುನಾ ಸರಸ್ವತಿಯ ಆ ತೀರ್ಥ ಜಲವನ್ನು, ಅದರಲ್ಲೂ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಅಮಾವಾಸ್ಯೆ ಅನುಷ್ಠಾನ ಮಧ್ಯರಾತ್ರಿ 2 ಗಂಟೆಗೆ ಆ ತೀರ್ಥವನ್ನು ತಂದು ಆ ತೀರ್ಥವನ್ನು ತರೋದೇ ಬಹಳ ಕಷ್ಟ. ತಾವೆಲ್ಲರೂ ನೋಡಿದ್ದೀರಿ ಎಂತಹ ಅದ್ಭುತವಾದಂತಹ ಸುಂದರ ಕ್ಷಣ ಅಂತ. ಅಂತಹ ಕ್ಷಣದಲ್ಲಿ ಆಕರ್ಷಿತವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಜಲವನ್ನು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನ ಸಮೀಪ ದೇವನಹಳ್ಳಿಗೂ ಸಮೀಪ, ಯಲಹಂಕದಿಂದ ದೇವನಹಳ್ಳಿಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ನಮ್ಮ ಆಶ್ರಮ, ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂತಹ ಆಶ್ರಮದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಬೃಹತ್ ಬೆಟ್ಟದ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ನಡೆಸಿ ಅಭಿಷೇಕದ ತೀರ್ಥವನ್ನು ತಮ್ಮೆಲ್ಲರಿಗೂ ಸಹಿತ ಸ್ನಾನಕ್ಕೆ ಕೊಡುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆ ನಿಮ್ಮ ಮಹರ್ಷಿ ಆನಂದ ಗುರೂಜಿಯವ್ರದ್ದು. ಹಾಗಾಗಿ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಕಪಿಲದಿಂದ, ಅಂದರೆ ಇಲ್ಲಿರ್ತಕ್ಕಂಥ ನಂಜನಗೂಡಿನ ಕಪಿಲ ತೀರ್ಥವನ್ನು ತೆಗೆದುಕೊಂಡು ಇಲ್ಲಿ ಸ್ವಾಮಿಗೆ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ಸ್ಫಟಿಕಲಿಂಗ ಈಗಷ್ಟೇ ಒಬ್ಬರು ಭಕ್ತರು ಕೊಟ್ಟರು. ಆ ಸ್ಫಟಿಕಲಿಂಗಕ್ಕೆ ಒಂದು ಅಭಿಷೇಕವನ್ನು ಮಾಡಿ, ಒಂದು ಪೂಜಾನುಷ್ಠಾನವನ್ನು ಮಾಡಿ, ಕಪಿಲೆಗೂ ಒಂದಷ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ತೀರ್ಥವನ್ನು ತೆಗೆದುಕೊಂಡು ಹೋಗೋಣ. ಇಂತಹ ಶುಭಗಳಿಗೇನಲ್ಲಿ ನಿತ್ಯವೂ ಸಹಿತ ತಾಯಿ ಚಾಮುಂಡೇಶ್ವರಿಯ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ದೀಕ್ಷಿತರು ಇವರು ಸಿಕ್ಕಿದ್ರು. ಇವರು ನಂಜನಗೂಡಲ್ಲಿ ಅವ್ರದ್ದೇ ಆದಂಥ ಒಂದು ಕಾಯಕಕ್ಕಾಗಿ ಸ್ವಾಮಿಯ ದರ್ಶನಕ್ಕೆ ಅವರು ಬಂದರು. ನಾನು ಇಲ್ಲೊಂದು ಕಾರ್ಯಕ್ರಮಕ್ಕಾಗಿ ಬಂದೆ. ಈ ಕಪಿಲ ತೀರ್ಥವನ್ನು ತೆಗೆದುಕೊಳ್ಳಬೇಕಾದ್ರೆ ವೇದ ಮಂತ್ರದಿಂದ ತಾಯಿನ ಆರಾಧನೆ ಮಾಡಿ ತೊಗೊಂಡು ಹೋಗಬೇಕು ಅನ್ನೋ ಒಂದು ಸಂಕಲ್ಪ ನಂದಾಗಿತ್ತು. ಅದಕ್ಕೆ ಕಾಕತಾಳಿಯಂತೆ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ, ಮೈಸೂರು ಚಾಮುಂಡೇಶ್ವರಿ ಅಂದರೆ ಯಾರಿಗೂ ಗೊತ್ತಿಲ್ಲ, ಆ ತಾಯಿಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಅಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಆತ್ಮೀಯರಾದಂತಹ ದೀಕ್ಷಿತರು ಅವರು ಸಿಕ್ಕಿ ಈ ಒಂದು ಕಾಯಕಕ್ಕೆ ನಾನೂ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ನನ್ನೊಂದಿಗಿದ್ದಾರೆ. ಅದು ಪುಣ್ಯದ ಕಾಯಕ. ಎಲ್ಲರೂ ಸೇರಿ ಪ್ರಾರ್ಥನೆ ಸಲ್ಲಿಸೋಣ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಒಂದು ವಿಶೇಷ ಸಂದರ್ಭ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂದ್ ಗುರೂಜಿಯವರು ನನ್ನ ಸ್ನೇಹಿತರು. ಆದರೆ ಪ್ರಯಾಗ್ರಾಜಿನಿಂದ ರಾತ್ರಿನೇ ಬಂದು ಈ ಮೈಸೂರು ಪ್ರಾಂತ್ಯಕ್ಕೆ ಬಂದು ಶ್ರೀಕಂಠೇಶ್ವರನ ದರ್ಶನ ಮಾಡಿ ಇಲ್ಲಿನ ಕಾವೇರಿ ಜಲನ ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳ್ತೀನಿ. ಯಾಕೆಂದರೆ ಅಲ್ಲಿ ಗಂಗೆ, ಗೋದಾವರಿ, ಸರಸ್ವತಿ ಎಲ್ಲನೂ ಇರ್ತಕ್ಕಂಥದ್ದು. ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಕಪಿಲ, ಕಾವೇರಿ, ನರಸೀಪುರದಲ್ಲಿ ನಡೀತಕ್ಕಂಥ ಸ್ಫಟಿಕ ಸರೋವರ, ಗುಪ್ತಗಾಮಿನಿ ಅಂತ ಹೇಳ್ತೀವಿ. ಇಲ್ಲಿಂದ ಆ ಜಲನ ತೊಗೊಂಡೋಗಿ ಅವರ ಆಶ್ರಮದಲ್ಲಿ ಈಶ್ವರನಿಗೆ ಪೂಜೆ ಮಾಡ್ತಾ ಇರ್ತಕ್ಕಂಥ ಭಾಳ ವಿಶೇಷ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಅಲ್ಲಿಗೆ ಹೋಗೋದು ಕಷ್ಟ. ಯಾವುದೇ ಭಕ್ತಾದಿಗಳು ಅಲ್ಲಿಗೆ ಹೋಗಿ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಹೋಗಿ ನಿಮಗೆಲ್ಲ ಈ ತೀರ್ಥ ತಂದು ಇಲ್ಲಿ ಶ್ರೇಷ್ಠವಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲ ಪುಣ್ಯ ಮಾಡಿರ್ತಕ್ಕಂಥವ್ರು. ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಇಟ್ಕೊಂಡು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು ಸದಾ ಅಂತಕ್ಕಂಥದ್ದು ಜಿ ಟಿ ವಿಲಿ ದಿನ ಬಂದು ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಿಮಗೆಲ್ಲ ಈ ತೀರ್ಥದಿಂದ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳೆಲ್ಲ ಕಳೆದು ಮುಂದೆ ಯಶಸ್ವಿ ಆಗಲಿ ಅಂತ ಹೇಳ್ತಕ್ಕಂಥದ್ದು ಒಂದು ಸಂದರ್ಭ ಇರ್ತಕ್ಕಂಥದ್ದು. ಮೈಸೂರಿನ ತಾಯಿ ಚಾಮುಂಡೇಶ್ವರಿಯ ನಿತ್ಯ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅಲ್ಲಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ದೀಕ್ಷಿತರು ಭಾಳ ಅದ್ಭುತವಾದಂಥ ಮಾತು ಹೇಳಿದರು. ಅಲ್ಲಿ ಗಂಗಾ ಯಮುನಾ ಸರಸ್ವತಿ, ಇಲ್ಲಿ ಕಾವೇರಿ ಕಪಿಲ, ಬಹಳ ಚೆನ್ನಾಗಿದೆ. ಸ್ಫಟಿಕ ಸರೋವರ ಎಂಬತಕ್ಕಂಥದ್ದು ಗುಪ್ತಗಾಮಿನಿಯಾಗಿ ಹರಡುವಂಥದ್ದು. ಹಾಗೆ ಕಾವೇರಿ ಮತ್ತು ಕಪಿಲ ಕಾಣುವಂತಹದ್ದು. ಅಲ್ಲಿ ಯಮುನಾ ಮತ್ತು ಗಂಗೆ ಮತ್ತು ಯಮುನೆ ಮಾತ್ರ ಕಾಣುವಂತಹದ್ದು. ಸರಸ್ವತಿ ಗುಪ್ತಗಾಮಿನಿ ಆಗಿರ್ತಕ್ಕಂಥದ್ದು. ಈ ತ್ರಿವೇಣಿ ಸಂಗಮ ಕ್ಷೇತ್ರಗಳಲ್ಲಿರ್ತಕ್ಕಂಥ ತೀರ್ಥ ಜಲ ಈ ಮಾಘ ಮಾಸದಲ್ಲಿ ಮೈಮೇಲೆ ಬಿದ್ದಾಗ ಮಾಘಸ್ನಾನ ಅಂಥೇಳಿ ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಈ ತೀರ್ಥ ಜಲವನ್ನು ಮೈಮೇಲೆ ಹಾಕ್ಕೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳೋದು ಒಂದು ಭಾಗ, ಆದರೆ ಸ್ನಾನ ಮಾಡ್ಕೊಳ್ಳೋದು ಇನ್ನಷ್ಟು ಭಾಗ. ಅದರಲ್ಲೂ ಸಾಲಿಗ್ರಾಮ ಎಷ್ಟೋ ಪಾಪಗಳನ್ನು, ನಮ್ಮ ಜನ್ಮಾಂತರ ಇರ್ತಕ್ಕಂತಹ ಪಾಪಕರ್ಮಗಳನ್ನು ದೂರ ಮಾಡುವ ಶಕ್ತಿ ಒಂದು ಸಾಲಿಗ್ರಾಮಕ್ಕಿದೆ. ಸಾಲಿಗ್ರಾಮ ಅಂತಕ್ಕಂಥದ್ದು ಮಹಾವಿಷ್ಣುವಿನ ಸ್ವರೂಪ. ಯಾವಾಗ ತುಳಸಿ ವಿಷ್ಣುವಿಗೆ ಶಾಪ ಕೊಡ್ತಾಳೋ ಆಗ ವಿಷ್ಣು ಒಂದು ಕಪ್ಪು ಶಿಲೆ ಆಗ್ತಾನೆ, ಅಂದರೆ ಸಾಲಿಗ್ರಾಮ ಶಿಲೆ ಆಗ್ತಾನೆ. ಆ ಸಾಲಿಗ್ರಾಮ ಅಂತ ಸಂಪೂರ್ಣವಾಗಿ ಸಾಲಿಗ್ರಾಮ ಆಗಬೇಕಾದ್ರೆ ಅಲ್ಲಿ ಮತ್ತೊಂದು ವಿಶೇಷ ಏನು, ಅಲ್ಲಿ ಗಂಡಕಿ ಎಂಬಾಕೆ
ನನ್ನ ಗರ್ಭದಲ್ಲೇ ನೀನು ಹುಟ್ಟಬೇಕು ಭಗವಂತ ಅಂತೇಳಿ ಮಹಾವಿಷ್ಣುನ ಕೇಳ್ಕೊಂಡಾಗ ಗಂಡಕಿಯ ಗರ್ಭದಲ್ಲಿ ಹುಟ್ಟಿದ್ದು ಸಾಲಿಗ್ರಾಮ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮವನ್ನು ನೋಡಿ ಆದಷ್ಟು ಬೇಗ ನಾವು ಕೊಡುವಂಥ ದಿನಾಂಕದಲ್ಲಿ ತಾವು ಆಶ್ರಮಕ್ಕೆ ಬನ್ನಿ, ತೀರ್ಥಜಲದಲ್ಲಿ ಸ್ನಾನ ಮಾಡಿ ಇರ್ತಕ್ಕಂಥ ಪ್ರಾರಬ್ಧ ಕರ್ಮ ಪಾಪಕರ್ಮಗಳನ್ನು ದೂರ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿಹರ ಸುತನೇ ಕನ್ಯಮೂಲ ಗಣಪತಿ ಭಗವಾನೇ ನಯಾಭಿಷೇಕ ಪ್ರಿಯರೇ ಸ್ವಾಮಿಯೇ ಸ್ವಾಮಿಯೇ ಶಬರಿಮಲೆ ಆಂಡವರೇ ನಯಾಭಿಷೇಕ ಪ್ರಿಯರೇ ಕೊಂಪೇಲ್ ಬಾಲಕರೇ ಮಹಾಗಣಪತಿ ಓಂ ಸ್ವಾಮಿಯೇ ಓಂ ಹರಿಹರ ಸುತರಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತ ಅಯ್ಯಪ್ಪ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ತಾವೀಗ ನೋಡ್ತಿರ್ತಕ್ಕಂಥದ್ದು ಶಬರಿಮಲೆ ಅಯ್ಯಪ್ಪನ್ನೇ. ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ ವಿಶೇಷವಾದಂಥ ಅನುಷ್ಠಾನ, ವರ್ಷದ 365 ದಿವಸ ಗಣಹೋಮ, ಹಾಗೆ ನಿತ್ಯವೂ ಸಹಿತ ನಿತ್ಯದ ಆರಾಧನೆ, ಜೊತೆಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಅನ್ನಪ್ರಸಾದ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿ ಇಲ್ಲಿನ ಭಕ್ತರು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಸೇವಕರೇ. ಭಗವಂತನ ಸಾನ್ನಿಧ್ಯದಲ್ಲಿ ನಿತ್ಯವೂ ನಿತ್ಯೋತ್ಸವವಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಹಾಗೂ ಅಯ್ಯಪ್ಪನ ದರ್ಶನಕ್ಕೆ ಬರ್ತಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಅಯ್ಯಪ್ಪನ ಅನುಗ್ರಹ ಉಂಟಾಗಲಿ. ಓಂ ಹರಿಹರ ಸುತರ ಆನಂದ ಚಿತ್ತನ ಅಯ್ಯರಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು ನಡೀತಿರ್ತಕ್ಕಂಥ ಈ ಅದ್ಭುತವಾದ ಕಾರ್ಯಕ್ರಮ ಬಹುಶಃ ಇತಿಹಾಸದಲ್ಲಿ ಇನ್ನು ನಮಗೆ ಇನ್ನೊಂದು ಜನ್ಮ ಅಂತ ಇದ್ದರೂ ಇಂತಹ ಒಂದು ಸುಯೋಗ ಸಿಗುತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಮಹಾಕುಂಭದ ಗಂಗಾ ಯಮುನಾ ಸರಸ್ವತಿಯ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಕಪಿಲ ಕಾವೇರಿಯ 5 ನದಿಗಳ ತೀರ್ಥವನ್ನು ಸಾಲಿಗ್ರಾಮಕ್ಕೆ ನಿಮ್ಮ ಸಮ್ಮುಖದಲ್ಲಿ ದೇವರಿಗೆ ಅಭಿಷೇಕ ಆಗುತ್ತೆ. ಆ ಅಭಿಷೇಕವಾದಂತಹ ತೀರ್ಥ ಜಲವನ್ನು ನಿಮಗೆ ಸ್ನಾನದ ವ್ಯವಸ್ಥೆ, ತೀರ್ಥ ಸ್ನಾನದ, ಇದು ಮಾಘ ಮಾಸ ಶಾಸ್ತ್ರ ಹೇಳುತ್ತೆ. ಮಾಘ ಮಾಸ ಅಂತಕ್ಕಂಥದ್ದು, ಮಾಘ ಸ್ನಾನ ಅಂತಕ್ಕಂಥದ್ದು
ನಮ್ಮ ಏನು 7 ಜನ್ಮದ ಕರ್ಮಫಲಗಳಿದೆಯಲ್ಲೋ ಆ ಕರ್ಮಫಲಗಳನ್ನು ದೂರ ಆಗಬೇಕಾದ್ರೆ ಮಾಘಸ್ನಾನ ಮಾಡಿ ಅಂತ ಹೇಳ್ತಾರೆ. ರಾಕ್ಷಸರು ಅವರ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಈ ಮಾಘ ಮಾಸಕ್ಕೆ ಕಾಯ್ತಾ ಇರ್ತಾರಂತೆ. ಬ್ರಹ್ಮರಾಕ್ಷಸ ಯಾವಾಗ ಮಾಘ ಬರುತ್ತೆ ಆ ಮಾಘ ಮಾಸದಲ್ಲಿ ನಾನು ಸಮುದ್ರದಲ್ಲಿ, ನದಿಯಲ್ಲಿ, ಪವಿತ್ರವಾದಂಥ ಪುಣ್ಯ ತೀರ್ಥಗಳಲ್ಲಿ ಮಿಂದು ಎದ್ದು ನನ್ನ ಕರ್ಮವನ್ನು ಕಳ್ಕೊಂಡು ಮುಂದಿನ ಜನ್ಮ ಅಂತಿದ್ರೆ ಅದು ದೇವರ ಒಂದು ದೈವ ಸಾನ್ನಿಧ್ಯದ ಒಂದು ದೈವ ಪುರುಷನಾಗಿರಬೇಕು ಅಂತ ಬ್ರಹ್ಮರಾಕ್ಷಸ ಯೋಚನೆ ಮಾಡ್ತಾನೆ. ಅಂದರೆ ಯೋಚನೆ ಮಾಡಿ, ಒಬ್ಬ ಬ್ರಹ್ಮರಾಕ್ಷಸನಿಗೂ ಈ ಮಾಘ ಮಾಸದ ಮಾಘಸ್ನಾನ ಮಾಡಬೇಕು ಎಂಬತಕ್ಕಂಥ ಆಸೆ ಬರುತ್ತೆ ಅಂದರೆ ಇನ್ನು ನಮ್ಮ ನಿಮ್ಮೆಲ್ಲರ ಚಿಂತನೆ ಹೇಗಿರಬೇಕು? ಅಂಥದ್ರಲ್ಲಿ ಮಾಘಸ್ನಾನದ ಜೊತೆಗೆ ಮಹಾಕುಂಭಮೇಳದ ವಿಶೇಷವಾಗಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥಜಲ, ಇಂತಹ ಅದ್ಭುತವಾದಂತಹ ತೀರ್ಥಜಲದಲ್ಲಿ ಸ್ನಾನ ಮಾಡುವಂಥ ಸುಯೋಗ ನಮ್ಮ ನಿಮ್ಮೆಲ್ಲರಿಗೂ ಒದಗಿ ಬಂದದ್ದು ನಮ್ಮ ಅದೃಷ್ಟ. ನೋಡಿ, ಇವತ್ತಿನ ಯುವ ಪೀಳಿಗೆ, ಇವತ್ತಿನ ತಂದೆ ತಾಯಂದರು, ನೀವು ಅದೃಷ್ಟ ಮಾಡಿದ್ದೀವಿ. ನಮ್ಮ ಕಾಲದಲ್ಲಿ ಸತತ 500 ವರ್ಷಗಳ ಕಾಲ ಸತತವಾಗಿ ಹೊರದಾಡಿ ಪ್ರಾಣವನ್ನು ಬಲಿ ಕೊಟ್ಟು ಅವ್ರು ಯಾರಿಗೂ ನೋಡಲಿಕ್ಕೆ ಸಿಗದಂಥ ಒಂದು ಸೌಭಾಗ್ಯ ಅಯೋಧ್ಯಾನಗರ ವಾಸಿ ಪ್ರಭು ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರನ ನೋಡುವಂಥ, ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಮಾಡಿ ಆ ಪ್ರತಿಷ್ಠಾಪನೆಯ ಮೂರ್ತಿಯನ್ನು ನೋಡುವ ಭಾಗ್ಯ ಯಾರಿಗೆ ಸಿಕ್ತು? ನಿಮ್ಮೆಲ್ಲರಿಗೂ ಸಿಕ್ತು. ಆದರೆ ನಮ್ಮ ಹಿಂದಿನವರು 500 ವರ್ಷಗಳ ಕಾಲ ಹೊಡೆದಾಡಿ ಕೊನೆಗೆ ಅವರು ನೋಡಲಿಕ್ಕೂ ಸಹಿತ ಸಿಗಲಿಲ್ವಲ್ಲ. ಆದರೆ ಅವರೆಲ್ಲರ ಶ್ರಮ, ಅವರೆಲ್ಲರ ಬಲಿದಾನ ಇವತ್ತು ಇಂತಹ ಅತ್ಯದ್ಭುತವಾದಂತಹ ಒಂದು ಪುಣ್ಯ ನಮಗೆ ಸಿಕ್ತು. ಇವತ್ತು ನಮ್ಮ ಯುವಕ ಸಮಾಜ, ಯುವ ಪೀಳಿಗೆ, ನಾವು ಹೋಗ್ತಿರ್ತಕ್ಕಂಥ ವೇಗ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಬಹಳ ವೇಗವಾಗಿ ನಡೀತಿದ್ದೀವಿ ನಾವು. ನಮ್ಮ ಹಿಂದಿನ ತಲೆಮಾರು 120 ವರ್ಷ ನೆಮ್ಮದಿಯಾಗಿದ್ದರು. ನಾವು ನೋಡುವಂಥ ನಮ್ಮ ಹಿರಿಯರು 65, 70 ವರ್ಷ, 80 ವರ್ಷ ಅಂದರೆ ಅಬ್ಬಬ್ಬ ಅನ್ನೋ ಥರ ಆಗೋಗ್ತಾ ಇದೆ. ಇನ್ನು ನಮ್ಮ ನಿಮ್ಮೆಲ್ಲರ ಬದುಕೇನು? 40, 45ಗೆ ಎಲ್ಲಿ ಕೊನೆ ಆಗುತ್ತೋ ಗೊತ್ತಿಲ್ಲ. ಇಂತಹ ವೇಗದಲ್ಲಿ ನಾವು ನಡೀತಿದ್ದೀವಿ. ಆದರೆ ಧರ್ಮ ಬೇಕಾಗಿದೆ, ಧರ್ಮದ ಒಂದು ಜಾಗೃತಿ ಬೇಕಾಗಿದೆ. ಇವತ್ತು ಈ ನಿಮ್ಮ ಆನಂದ್ ಗುರುಜಿಯವರು ಕೊಟ್ಟಂಥ ಒಂದು ಕರೆಗೆ ತಾವಿಷ್ಟು ಜನ ಈ ಪ್ರೀತಿ ವಿಶ್ವಾಸದಿಂದ ತಾವು ನನ್ನ ಈ ಆಶ್ರಮಕ್ಕೆ ಬಂದಿದ್ದಿರಲ್ಲ, ಇದು ಧರ್ಮ ಇನ್ನೂ ಇದೆ, ಧರ್ಮದ ನೆಲೆಗಟ್ಟಿದೆ, ಧರ್ಮದ ಸಂಸ್ಕೃತಿ ಇದೆ, ಧರ್ಮಕ್ಕೆ ಯಾವತ್ತೂ ಒಂದಷ್ಟು ಜಯಕಾರ ಇದೆ ಅನ್ನೋದಕ್ಕೆ ಸ್ವಲ್ಪವೂ ಸಂದೇಹ ಅಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂತಹ ಅದ್ಭುತವಾದಂಥ ಪ್ರಭು ಶ್ರೀರಾಮಚಂದ್ರನ ನೋಡುವ ಭಾಗ್ಯ ನಿಮ್ಮೆಲ್ಲರದು ಆಯಿತು ಅಯೋಧ್ಯೆಯಲ್ಲಿ. ಅದಾದ ನಂತರ ನೋಡಿ ಎಂತಹ ಒಂದು ಇತಿಹಾಸ ಇದು. ಕುಂಭಮೇಳಗಳು ನಡೀತಾನೆ ಇರುತ್ತೆ. ಕುಂಭಮೇಳಗಳು ನಿರಂತರವಾಗಿ ನಡೀತಾ ಇರುತ್ತೆ. 3 ವರ್ಷಕ್ಕೆ ಒಂದ್ಸತಿ ಬರುತ್ತೆ, 6 ವರ್ಷಕ್ಕೆ ಒಂದ್ಸತಿ ಬರುತ್ತೆ, 12 ವರ್ಷಕ್ಕೆ ಒಂದ್ಸತಿ ಬರುತ್ತೆ. ಆದರೆ ಈಗ ಬಂದಿರೋದು 144 ವರ್ಷದ ಮಹಾಕುಂಭ. ಈ 144 ವರ್ಷದ ಮಹಾಕುಂಭ ಮೇಳದ ಸಂಪೂರ್ಣವಾದಂಥ ವಿವರಗಳನ್ನು ಈ ಮಧ್ಯದಲ್ಲಿ ಸಾಕಷ್ಟು ಬಾರಿ ನಾನು ಟಿವಿಯಲ್ಲಿ ಹೇಳಿದ್ದೇನೆ. ನಭೋಮಂಡಲದಲ್ಲಿ ಗ್ರಹಗಳನ್ನು ನೋಡಿದ್ರೆ ಗ್ರಹಗಳು 7 ಗ್ರಹಗಳು ಒಂದು ಮಾರ್ಗದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೊಂದು ಅದೃಷ್ಟವೇ ಸರಿ. ಆ ಕುಂಭದ ಸನ್ನಿವೇಶ, ಅದರಲ್ಲೂ ಈ ಮೌನಿ ಅಮಾವಾಸ್ಯೆ ಎಂಬತಕ್ಕಂತಹದ್ದು, ಮೌನಿ ಅಮಾವಾಸ್ಯೆ ಎಂಬತಕ್ಕಂತಹ ಆ ಒಂದು ದಿನ ಎಲ್ಲ ಗ್ರಹಗಳ ಕೂಟ ಆ ನೀರಿನ ಮೇಲಿರೋದ್ರಿಂದ ಒಂದು ಕಡೆ ಗಂಗೆ, ಇನ್ನೊಂದು ಕಡೆ ಯಮುನೆ. ಪ್ರಯಾಗರಾಜಲ್ಲಿ ನಾವು ನೋಡುವಂತಹ ಅದ್ಭುತವಾದಂತಹ ಈ ಒಂದು ತಂತ್ರ, ವಿಶೇಷವಾಗಿ ಒಂದು ಕಡೆ ಗಂಗೆ ಹರಿತಿದ್ದಾಳೆ, ಮತ್ತೊಂದು ಕಡೆ ಯಮುನೆ ಹರಿತಿದ್ದಾಳೆ. ಆದರೆ ಇಬ್ಬರಲ್ಲೂ ವರ್ಣ ಬೇರೆ ಇದೆ. ಒಂದು ತಾಯಿ ಗರ್ಭದಲ್ಲಿ ಹುಟ್ಟುವ ಮಕ್ಕಳು ಗಂಡು ಹೆಣ್ಣು ನಿಜ, ಆದರೆ ಅವರ ಬಣ್ಣಗಳು ಬೇರೆ, ಅವರ ಜ್ಞಾನ ಬೇರೆ, ಅವರ ವೃತ್ತಿ ಬೇರೆ, ಅವರ ಮನಸ್ಥಿತಿ ಬೇರೆ. ಅದೇ ಪ್ರಕಾರ ಗಂಗಾ ಮತ್ತು ಯಮುನಾ, ಗಂಗೆ ನೋಡಲಿಕ್ಕೆ ಶುದ್ಧಳಾಗಿ ಸ್ಫಟಿಕದಂತಿದ್ದಾಳೆ, ಯಮುನೆ ತನ್ನ ಆರ್ಭಟದಿಂದ ಮೈಯೆಲ್ಲ ಕೆಸರು ಮಾಡಿಕೊಂಡಿದ್ದಾಳೆ. ಬಹುಶಃ ನೀವು ಇದನ್ನು ನೋಡಬೇಕು ಅಂದರೆ ಇವತ್ತಿಗೂ ಪ್ರತ್ಯಕ್ಷವಾಗಿ ನೋಡಬೇಕಂದ್ರೆ ಪ್ರಯಾಗರಾಜಲ್ಲಿ ನೋಡ್ಬೋದು. ಇದರ ಮಧ್ಯದಲ್ಲಿ ಜೋರಾಗಿ ಉಕ್ಕಿ ಹರಿಯತಕ್ಕಂತಹ ಆರ್ಭಟದಿಂದ ಬರ್ತಕ್ಕಂತಹ ಸರಸ್ವತಿ. ಆದರೆ ಸರಸ್ವತಿ ಆರ್ಭಟ ಇದೆ, ಆದರೆ ಭೂಗರ್ಭದಲ್ಲಿ ಬರ್ತಾ ಇದ್ದಾಳೆ, ಒಳಗಡೆ ಆತ ಯಾರಿಗೂ ಕಾಣಿಸೋದಿಲ್ಲ. ಅಂತಹ ಸಂಗಮಕ್ಕೆ 144 ವರ್ಷದ ಮಹಾಕುಂಭದ ವಿಶೇಷವಾಗಿರ್ತಕ್ಕಂಥ ಗ್ರಹಗಳ ಕೂಟದ ದೃಷ್ಟಿ
ಆ ಜಲದ ಮೇಲಿದೆ. ಯಾವತ್ತು ಮೌನಿ ಅಮಾವಾಸ್ಯೆ ಇತ್ತು, ಮೌನಿ ಅಮಾವಾಸ್ಯೆ ಎಂದು ಮಧ್ಯರಾತ್ರಿ 2 ಗಂಟೆಗೆ ನಾನು ಮತ್ತು ಪಲಿಮಾರ ಮಠದ ಶ್ರೀಗಳು, ವಿಶ್ವ ಪ್ರಸನ್ನ ತೀರ್ಥರು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪಲಿಮಾರ ಮಠದ ಶ್ರೀಗಳು, ಎಲ್ಲರೂ ಸಹಿತ ಎಲ್ಲ ಅಷ್ಟಮಠದ ಶ್ರೀಗಳು ಮತ್ತು ನಮ್ಮ ಶೃಂಗೇರಿಯ ವಿಧುಶೇಖರ ಭಾರತಿಗಳು, ಪ್ರತಿಯೊಬ್ಬ ಶ್ರೀಗಳು, ಸಾಧು ಸಂತರು, ನಾಗಾ ಸಾಧುಗಳು, ಅಘೋರಿಗಳು ಎಲ್ಲರೂ ಸಹಿತ ಮೌನಿ ಅಮಾವಾಸ್ಯೆಯಿಂದ ಸ್ನಾನಕ್ಕೆ ಹೊರಡಬೇಕು ಅಂತ ಅಷ್ಟು ಜನ ಸಾಧು ಸಂತರೊಂದಿಗೆ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವು ಹೊರಟ್ವಿ. ಆದರೆ ಒಂದು ಸಂಕಲ್ಪ ನಾನಲ್ಲಿ ಮಾಡಿದ್ದು, ಇಂತಹ ಅಪರೂಪವಾದಂಥ ವಿಶೇಷವಾದಂಥ ತೀರ್ಥವನ್ನು ಬರೀ ನಾವು ಸ್ನಾನ ಮಾಡಿ ಪುನೀತರಾದರೆ ಸಾಲದು, ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ತಾಯಂದರು, ನಮ್ಮ ಉತ್ತರ ಕರ್ನಾಟಕ, ಕೊಡಗು, ಮೈಸೂರು, ಮಂಗಳೂರು ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ವಯಸ್ಸಾದಂಥ ಹಿರಿಯರಿದ್ದಾರೆ. ಇಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ನಂಬೋದಿಲ್ಲ, 24 ಕಿಲೋಮೀಟ್ರು, ಸತತ 24 ಕಿಲೋಮೀಟ್ರ್ ನಡೆದು ಹೋಗಿರತಕ್ಕಂಥದ್ದು ಕುಂಭಮೇಳ ಸ್ನಾನಕ್ಕೆ. ಆ ತಲೆ ಮೇಲೆ ಬಟ್ಟೆಯನ್ನು, ಲಗೇಜನ್ನು ಇಟ್ಕೊಂಡು ಆ ಮಕ್ಕಳು ಮರಿನ ಕರ್ಕೊಂಡು ಅವರ ಮಾರ್ಗದಲ್ಲಿ ನಡೀತಾ ಇದ್ದರೆ ಅಬ್ಬಬ್ಬಾ ಸಾಕಾಗ್ತಾ ಇದೆ. ಒಂದು ಕಡೆ ಜನಸಾಗರ, ನಿರಂತರವಾಗಿ ಹರಿದು ಬರುವಂಥ ಸಾಗರ, ಸಾಗರೋಪಾದಿಯಲ್ಲಿ ಹರಿದು ಬರತಕ್ಕಂಥ ಜನಸಾಗರದ ಮಧ್ಯದಲ್ಲಿ ಸಾಕಷ್ಟು ಧೂಳು ಹೇಳ್ತಾ ಇದೆ. ಗೋಧೂಳಿ ಲಗ್ನ ಅಂತೀವಲ್ವ, ಸಂಜೆ ಗೋವುಗಳು ಬರಬೇಕಾದ್ರೆ ಹೇಗೆ ತನ್ನ ಕಾಲುಗಳಿಂದ ಧೂಳು ಎಬ್ಬಿಸುತ್ತೋ ಹಾಗೆ ಪ್ರತಿಯೊಬ್ಬರು ಸಹಿತ ಧೂಳು ಎಬ್ಬಿಸ್ತಿದ್ದಾರೆ. ಆ ಧೂಳಲ್ಲಿ ಕುಡಿತಿದ್ರೆ 10 ಹೆಜ್ಜೆಗೆ ಉಸಿರಾಟ ಪ್ರಕ್ರಿಯೆ ಕಷ್ಟ. ಸಂಜೆ 6 ಗಂಟೆ ಸೂರ್ಯ ಮರೆಮಾಚುತ್ತಾ ಇದ್ದಾನೆ ಅಂದರೆ ತಂಪಾದಂಥ ಗಾಳಿಗೆ ಉಸಿರಾಟದ ಕಷ್ಟ. ಅಂತಹ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿಂದ ತಂದಿರತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥ ಜಲವನ್ನು ನಾವು ಮಹರ್ಷಿ ಮಂದಿರಕ್ಕೆ, ಸಾಲಿಗ್ರಾಮ ಕ್ಷೇತ್ರಕ್ಕೆ ತಂದು ಇದ್ರ ಹಿಂದೆ ಒಂದು ಮುಹೂರ್ತವನ್ನು ನಾವು ನಿರ್ಣಯ ಮಾಡಿದ್ವಿ. ಆ ಮುಹೂರ್ತದಲ್ಲೇ ಮಾಡಿದರೆ ಇನ್ನಷ್ಟು ಚೆನ್ನಾಗಿತ್ತೇನೋ ಅಂತ ನಮ್ಮ ಮನಸ್ಸಿಗಿತ್ತು. ಆದರೆ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮನ ಒಂದು ಲಿಖಿತ ಒಂದಿರುತ್ತಲ್ಲ, ಆ ಲಿಖಿತವನ್ನು ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಇವತ್ತು ತಾವು ನೋಡ್ತಿರ್ತಕ್ಕಂತಹ ಈ ಅದ್ಭುತವಾದಂಥ ಸಾಲಿಗ್ರಾಮ, 72 kg ಇರ್ತಕ್ಕಂಥ ಅದ್ಭುತವಾದ ಸಾಲಿಗ್ರಾಮ, ಈಗಾಗಲೇ ಸಾಕಷ್ಟು ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿರ್ತಕ್ಕಂಥ ಸಾಲಿಗ್ರಾಮ. ಯಾರ ಭೂಮಿಯಲ್ಲಿರ್ತಕ್ಕಂಥ ದೋಷವಿದೆಯೋ ಆ ಭೂಮಿಯಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೋಸ್ಕರನೇ ಅದ್ಭುತವಾದಂಥ ಸಾಲಿಗ್ರಾಮಕ್ಕೆ ನಿತ್ಯೋತ್ಸವವಾಗಿ ಪೂಜೆ ನಡೀತಾ ಇದೆ. ಇಂತಹ ಒಂದು ಸಾನ್ನಿಧ್ಯದಲ್ಲಿ ಆ ತೀರ್ಥ ಸ್ನಾನವನ್ನು ಮಾಡಿಸುವಂತಹ ಒಂದು ಪ್ರಕ್ರಿಯೆ ಆಗಬೇಕು ಎಂಬತಕ್ಕಂಥ ಮಹಾಸಂಕಲ್ಪವನ್ನು ಮಾಡಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಇಲ್ಲಿಗೆ ತೀರ್ಥ ಜಲವನ್ನು ತಂದು ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಹೇಳ್ತಾ ಇದ್ದೆ ನಾನು. ತೀರ್ಥ ಜಲ ಬಂದಿದೆ, ಮುಂದೊಂದು ದಿವಸ ಒಂದು ಮುಹೂರ್ತವನ್ನು ನಿರ್ಣಯ ಮಾಡ್ತೀವಿ. ಆ ಮುಹೂರ್ತದಲ್ಲಿ ತಾವೆಲ್ಲರೂ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ದರ್ಶನವನ್ನು ಮಾಡಿ ತೀರ್ಥವನ್ನು ಮನೆಗೆ ಸ್ನಾನ ಮಾಡಿಕೊಂಡು ಮನೆಗೆ ತೆಗೆದುಕೊಂಡು ಹೋಗಿ ಅಂತ. ಇವತ್ತು ಆ ಸುಯೋಗ, ಆ ಶುಭಗಳಿಗೆ ಬಂದಾಯಿತು. 144 ವರ್ಷಕ್ಕೆ ಒಂದಾವತಿ ಬರ್ತಕ್ಕಂಥ ಗ್ರಹಕೂಟದ ಆ ಅದ್ಭುತವಾದಂಥ ಮಹಾಕುಂಭಮೇಳದ ಕುಂಭಸ್ನಾನ ಇವತ್ತು ಆ ತೀರ್ಥ ಸ್ನಾನ ನಿಮಗೆ ಸೌಭಾಗ್ಯವಾಗಿದೆ. ಇದು ನಿಮಗೆ ಅದೃಷ್ಟವೇ ಸರಿ. ಇಂತಹ ಶುಭ ದಿನ ತಾವು ಮೊದಲು ಭಗವಂತನ ಪ್ರಾರ್ಥನೆ ಮಾಡಬೇಕು. ಸಂಪೂರ್ಣವಾಗಿ ದೇವರ ಮುಂದೆ ನಾವು ಶರಣಾಗತರಾಗಿ ನಿಲ್ಲಬೇಕು. ನಾವು ಶರಣಾಗತರಾಗಿ ನಿಲ್ಲಬೇಕಾದ್ದು 3 ಜನಗಳ ಹತ್ರ ಮಾತ್ರ. ಒಂದು ಜನ್ಮದಾತರು, ತಂದೆ ತಾಯಿ, ಅವ್ರಿಗಿನ್ನ ದೊಡ್ಡವರು ಮತ್ತೊಬ್ಬರಿಲ್ಲ. ಜನ್ಮದಾತರು ಜನ್ಮ ಕೊಟ್ಟಿದ್ದರಿಂದಲೇ ಇಂತಹ ಒಂದು ಸುಯೋಗ ನಮಗೂ ನಿಮಗೂ. ನಮ್ಮಪ್ಪ ಅಮ್ಮ ನಮಗೆ ಜನ್ಮ ಕೊಡ್ತಿದ್ರೆ ನಮ್ಮ ಬದುಕು ಏನಾಗ್ತಿತ್ತು? ಅದೊಂದಕ್ಕೆ ನಾವು ಸದಾ ಋಣಿಯಾಗಿರ್ಬೋದು. ನಮ್ಮಪ್ಪನ ಸಂಪಾದನೆ ತಿಂಗಳಿಗೆ 60 ರೂಪಾಯಿ ಇರ್ಬೋದು. ಇವತ್ತು ಮಗ ಆನಂದ್ ಗುರುಜಿ ಸಂಪಾದನೆ ತಿಂಗಳಿಗೆ 1,00,000 ಇರ್ಬೋದು. ಆದರೆ ನಮ್ಮಪ್ಪನಿಗಿನ ದೊಡ್ಡವನು ನಾನಲ್ಲ. ಇದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಯುವ ಪೀಳಿಗೆ ಅರ್ಥ ಮಾಡ್ಕೋಬೇಕು. 4 ಕಾಸು ಸಂಪಾದನೆ ಮಾಡಿದ ತಕ್ಷಣ ನಮ್ಮಪ್ಪನಿಗಿನ ದೊಡ್ಡವನು ಅಂತ ನಾನು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಸದಾಕಾಲ ತಂದೆ ತಾಯಿಗೆ ನಮಿಸಿ, ತಂದೆ ತಾಯಿಗೆ ಶಿರಬೊಗ್ಸಿ ನಮಸ್ಕಾರ ಮಾಡಿದರೆ ಮಾತ್ರ ಆ ಜೀವನ ಸಾರ್ಥಕತೆ. ಇವತ್ತು ನಾವು ಪುಣ್ಯವನ್ನು ಕಟ್ಕೊಳ್ಳಿಕ್ಕೆ ತೀರ್ಥ ಸ್ನಾನಕ್ಕೆ ಇಷ್ಟು ದೂರ ಬಂದಿದ್ದೀವಿ. ಬಂದಿರ್ತಕ್ಕಂಥವ್ರು ಯಾರಾದರೂ ತಂದೆ ತಾಯಿನ ಜೊತೆಯಲ್ಲಿ ಕರ್ಕೊಂಬಂದು ಇವತ್ತು ತೀರ್ಥ ಸ್ನಾನಕ್ಕೆ ಬಂದಿದ್ದರೆ ಅಂತಹವ್ರಿಗೆ ಸಿಗುವ ಪುಣ್ಯನೇ ಬೇರೆ ಇದೆ. ಅರ್ಥ ಮಾಡ್ಕೊಳ್ಳಿ. ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಮೊದಲು ನೀವು ಹೊರಡಬೇಕಾದ್ದು ನಿಮ್ಮ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗಬೇಕು. ಯಾರ ಮನೆಯಲ್ಲಿ ವಯಸ್ಸಾಗಿದೆ ಅಂತೇಳಿ ತಂದೆ ತಾಯಿನ ಮೂಲೆ ಗುಂಪು ಮಾಡಬೇಡಿ. ಅಂತಹ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಜೊತೆಯಲ್ಲಿ ಕೈ ಹಿಡಿದು ನಡೆಸಿ ನೋಡಿ. ಅದಕ್ಕಿನ್ನ ಮತ್ತೊಂದು ಪುಣ್ಯದ ಕಾಲ ಸಿಕ್ಕೋದಿಲ್ಲ. ನಿಮ್ಮೆರಡೂ ಕೈಗಳು ಒಮ್ಮೆ ಮೇಲೆ ಕೆತ್ತಿ, ಎರಡೂ ಕೈಗಳನ್ನು ಮೇಲೆ ಕೆತ್ತಿ ಭಗವಂತನಿಗೆ ನಿಮ್ಮ ಹಸ್ತವನ್ನು ತೋರಿಸಿ, ಭಗವಂತ, ನಮ್ಮ ಜನ್ಮದಾರಭ್ಯ ಇರ್ತಕ್ಕಂತಹ ನಮ್ಮ ಹಣೆಯ ಬರಹವನ್ನಂತೂ ನಮಗೆ ಬದಲಾಯಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನು ಜನ್ಮದಲ್ಲಿ ಮಾಡಿರ್ತಕ್ಕಂಥ ನನ್ನ ಹಿಂದಿನ ಪ್ರಾರಬ್ಧ ಕರ್ಮ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಇದೆ.
ಆದರೆ ಸರಿಯಾದಂಥ ಒಂದು ಸಂಬಂಧಕ್ಕಿರ್ತಕ್ಕಂಥ ಒಂದು ಬಾಂಧವ್ಯಕ್ಕಿರ್ತಕ್ಕಂಥ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿ ಆಗಿದೆ. ಆದರೆ ಇದನ್ನು ಪುನಃ ನಾವು ಮರುಕಳಿಸಿ ಪಡಿಬೇಕಾದ್ರೆ ಇಲ್ಲಿ ನಾವು ಶರಣಾಗತರಾಗಬೇಕು. ನಾನು ಆಗಲೇ ಹೇಳಿದೆ, 3 ಜನದ ಮುಂದೆ ನಾವು ತಲೆ ಬಗ್ಗಿಸಿ ನಿಲ್ಲಬೇಕು. 3 ಜನಕ್ಕೆ ನಾವು ಕೈ ಎತ್ತಿ ಶರಣಾಗತರಾಗಿ ನಿಲ್ಲಬೇಕು. ಒಂದು, ಜನ್ಮ ಕೊಟ್ಟ ತಂದೆ ತಾಯಿ. 2ನೇದು, ನಿಮ್ಮ ವಿದ್ಯೆಯನ್ನು ಹೇಳುವಂಥ ಗುರುಗಳು. 3ನೇದು, ಈ ರಕ್ಷಣೆ ಮಾಡ್ತಕ್ಕಂತಹ ಕಾನೂನು ರಕ್ಷಣೆ ಅಂತೇನಿದೆಯಲ್ಲ, ಅದಕ್ಕೆ ನಾವು ಯಾವತ್ತೂ ಭಾಜನರಾಗಿರಬೇಕು. ಅದಕ್ಕಾಗಿ 2 ಹಸ್ತಗಳನ್ನು ನೇರವಾಗಿ ಇಟ್ಟು ನಿಮ್ಮ ಹಸ್ತದ ರೇಖೆಗಳನ್ನು ಸಾಲಿಗ್ರಾಮಕ್ಕೆ ತೋರಿಸಿ ಹೇಳಿ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಕೈ ಮೇಲೆತ್ತಿ ನಿಮ್ಮ ಹಸ್ತಗಳನ್ನು ಕರೆಕ್ಟಾಗಿ ನೇರವಾಗಿಟ್ಟು ಭಗವಂತನ ತೋರಿಸಿ, ಭಗವಂತ, ನಾನು ಶರಣಾಗತನಾಗಿದ್ದೇನೆ, ನನ್ನನ್ನು ರಕ್ಷಣೆ ಮಾಡಬೇಕಾದ್ದು ನಿನ್ನ ಕರ್ತವ್ಯನಪ್ಪ. ಈ ಸೃಷ್ಟಿಯಲ್ಲಿ ನನಗೇನು ಕೊಟ್ಟರು ನಾನೆಲ್ಲವನ್ನು ಇಲ್ಲಿ ಬಿಟ್ಟು ಹೋಗೋನು. ಆದರೆ ನಿನ್ನ ಆಶೀರ್ವಾದ, ನಿನ್ನ ಅನುಗ್ರಹ, ನನ್ನ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿ ಆರೋಗ್ಯ ಸದಾ ಚೆನ್ನಾಗಿ ಕಾಪಾಡಪ್ಪ ಅಂಥೇಳಿ ಲಕ್ಷ್ಮೀ ಭೂವರಹಸ್ವಾಮಿನ ನೋಡಿ, ವರಹಾದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ದು, ವರಹಾದೇವರ ಅನುಗ್ರಹ ಮಾಡುವಂಥದ್ದು 3 ಪ್ರಧಾನವಾದ ಅಂಶ. ಒಂದು ಭೂಮಿ, 2ನೇದು ಅಧಿಕಾರ, 3ನೇದು ನಿಮ್ಮ ಆರೋಗ್ಯ. ಭೂಮಿ, ಆರೋಗ್ಯ, ಅಧಿಕಾರ, ಈ 3ನ್ನು ಕೊಡದೆ ವರಹಾದೇವರ ಕರ್ತವ್ಯ. ಹೀಗಿರಬೇಕಾದ್ರೆ ಈ ಸಾಲಿಗ್ರಾಮ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ. ಒಮ್ಮೆ ಹಸ್ತಗಳನ್ನು ದೇವರು ತೋರಿಸಿ ಅದೇ ಹಸ್ತಗಳನ್ನು ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಭೂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಈಗ ನಿಮ್ಮ 2 ಕೈ ಮೇಲೆತ್ತಿ, 2 ಕೈ ಮೇಲೆತ್ತಿ ಹೇಳಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶ್ರೀಂ ಐಂ ಸೌಃ. ಓಂ ಶ್ರೀಂ ಐಂ ಶ್ರೀಂ ಸೌಃ. ಓಂ ಶ್ರೀಂ ಐಂ ಶ್ರೀಂ ಸೌಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಮಹಾಗಣಪತಿ ದೇವತಾ ಪ್ರಿಯತಾ. ಈಗ ಹಾಗೆ ನಿಂತ ಕಡೆ ಪ್ರದಕ್ಷಿಣೆ 3. ಯಾನಿ ಕಾನಿಶ್ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ್ಯ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹ್ಯಮಾನ್ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಜನಾರ್ದನ ಜನಾರ್ದನಿ ದೇವ್ಯಾಹ. ಮತ್ತೊಮ್ಮೆ 2 ಕೈ ಜೋಡಿಸಿ ನಮಸ್ಕಾರ ಮಾಡಿ ನಿಮ್ಮ ನಿಮ್ಮ ಜಾಗದಲ್ಲಿ ಹಾಗೇ ಕೂತ್ಕೊಳ್ಳಿ. ಕೂತ್ಕೊಳ್ಳೋರು ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನೆರಳಿದೆಯೋ ಅಲ್ಲಲ್ಲೇ ಕೂತ್ಕೊಳ್ಳಿ. ಆದಷ್ಟು ಮುಂದಕ್ಕೆ ಬನ್ನಿ. ಮುಂದೆ ಬಂದು ಭಗವಂತನ ದರ್ಶನ ಮಾಡ್ಕೊಂಡು ಕೂತ್ಕೊಳ್ಳಿ. ಇನ್ನೇನು ಈಗಲೂ ಆಗಲೂ ಅಭಿಷೇಕ ಪ್ರಾರಂಭ ಮಾಡೋಣ. ಮುಹೂರ್ತಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಾವು. ಜನ ಬರಲಿ ಅಂತ ಕಾಯ್ತಾ ಇಲ್ಲ, ಮುಹೂರ್ತಕ್ಕೆ ಕಾಯ್ತಾ ಇದ್ದೀವಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಪ್ರತಿಯೊಂದು ಮುಹೂರ್ತಗಳ ಮೇಲೆ ಆಧಾರವಾಗಿದೆ. ಮನೆ ಕಟ್ಟಬೇಕಾದ್ರೆ ನಾವು ಮೊದಲು ಅಡಿಗಲ್ಲು ಅಂತ ಇರ್ತೀವಲ್ವ, ಪಾಯ ಪೂಜೆ ಮಾಡ್ತೀವಲ್ವ, ಗುದ್ದಲಿ ಪೂಜೆ. ಆ ಗುದ್ದಲಿ ಪೂಜೆ ಮಾಡುವ ಮುಹೂರ್ತ ಕರೆಕ್ಟಾಗಿದ್ದರೆ ಹೂವಿನ ಸರ ಎತ್ತಿದಷ್ಟು ಈಸಿಯಾಗಿ ಮನೆ ಗೃಹಪ್ರವೇಶ ಆಗುತ್ತೆ. ಅಪ್ಪಿ ತಪ್ಪಿ ಯಾವ ಮುಹೂರ್ತ ಬಿಡು, ಏನು ಗ್ರಹಗಳು ಬಿಡು ಅಂಥೇಳಿ ನಾವು ಮಧಾಂಧರಾಗಿ ಮಾಡೋಕ್ಕೆ ಹೋದರೆ ಮನೆ ಆಗುತ್ತೆ. ಮನೆಯೊಳಗೆ ನೀವು ವಾಸ ಮಾಡಲ್ಲ, ಬಾಡಿಗೆ ಕೊಡಬೇಕಾಗತ್ತೆ. ಅಥವಾ ಇನ್ನು ಆ ಮನೆ ಕಂಪ್ಲೀಟ್ ಆಗೋದ್ರೊಳಗೆ ಇನ್ಯಾರು ಕೈಗೋ ಇಟ್ಟು ನಾವು ಪುನಃ ಬಾಡಿಗೆ ಮನೆಯಲ್ಲೇ ಇರಬೇಕಾಗತ್ತೆ. ಅದಕ್ಕೆ ಮುಹೂರ್ತ ಬಲ ಬಹಳ ಮುಖ್ಯವಾದ್ದು. ನಮ್ಮಲ್ಲಿ ಏನೇ ಮಾಡಿದ್ರೂ ಶಾಸ್ತ್ರಬದ್ಧವಾಗಿ ಆ ಮುಹೂರ್ತವನ್ನು ಕಾಯ್ದಿರಿಸ್ಕೊಂಡಿದ್ದೇವೆ. ಮುಹೂರ್ತ ಬಲ ಬಹಳ ಮುಖ್ಯವಾದ್ದು. ಕೂತ್ಕೊಂಬಿಡಿ, ಇಲ್ಲಿ ಬರಬೇಡಿ, ಹಿಂದಕ್ಕೆ. ಇಲ್ಲಿದ್ದರೆ ಹಿಂದೆ ಬಂದರೆ ಜನ ಗಲಾಟೆ ಮಾಡಿಬಿಡ್ತಾರೆ. ನಾನು ನನ್ನ ಅಭಿಮಾನಿ ದೇವರುಗಳು ಇಷ್ಟೇ ಇರಬೇಕು ಜೊತೆ, ಅವಾಗಲೇ ಚೆನ್ನ. ಯಾರು ಹತ್ತಿರದಿಂದ ನಮ್ಮನ್ನು ನೋಡಲಿಕ್ಕಾಗಲ್ಲ, ನಾನು ನಿಮ್ಮನ್ನು ಹತ್ತಿರದಿಂದ ನೋಡ್ಲಿಕ್ಕೆ ನನಗಾಗಲ್ಲ, ನಾನು ನಿಮ್ಮ ಹತ್ರ ಬರಬೇಕು, ಅದು ನಂಗೆ ಸಂತೋಷ. ಈಗ ನೋಡಿ, ಅದನ್ನೇ ಹೇಳಿದ್ದು ನಾನು, ದಸರಾ ಬೊಂಬೆಗಳಾಗ್ಬಿಡ್ರಿ ಅಂತ. ಪಟ್ಟದ ಬೊಂಬೆಗಳಿರ್ತಾವಲ್ಲ, ಹಾಗಿದ್ದು ಬಿಟ್ಟರೆ ಒಳ್ಳೆಯದು. ನೀವು ಪಟ್ಟದ ಬೊಂಬೆಗಳಾಗಿರಬೇಕು. ಹಾಗೆ ಬಹಳ ದೂರ ಭಾರತದಿಂದ ಬಂದಿದ್ದೀರಿ. ನೀವು ಬಂದಿರೋದು ಭಾಳ ಸಂತೋಷದ ವಿಚಾರ.
ಬಂದು ಆ ಸಾರ್ಥಕತೆ ಬೇಕು. ಆ ವಿಶೇಷವಾಗಿರ್ತಕ್ಕಂಥ ಮಂಗಳ ಸ್ನಾನವನ್ನು, ತೀರ್ಥ ಸ್ನಾನವನ್ನು ಆಚರಣೆ ಮಾಡುವಾಗ ನೀವು ಒಂದು ಜೊತೆ ಬಟ್ಟೆ ತಂದಿದ್ದರೆ ಮೈ ಒದ್ದೆ ಮಾಡ್ಕೊಳ್ಳಿ. ಇಲ್ಲ ನಾವು ಬರ್ಬೇಕಾದ್ರೆ ಹೀಗೆ ಬಂದಿದ್ದೀವಿ ಅಂದರೆ ನೀವು ಕೂತಂಥ ಸ್ಥಳದಲ್ಲಿ ನಾನು ನೀರು ಪ್ರೋಕ್ಷಣೆ ಮಾಡ್ತೀನಿ. ಯಾರು ಆ ಬಟ್ಟೆ ಅಂತಂದು ನಾವು ಸ್ನಾನ ಮಾಡ್ತೀವಿ ಅದು ಒಂದು ಪುಣ್ಯ ನಮಗಿರಲಿ ಅನ್ನೋದಾದರೆ ಅವರು ಸಹಿತ ಅಲ್ಲಿ ನುಗ್ಗಲು ಮಾಡ್ಕೋಬೇಡಿ. ನೋಡಿ, 2 ಆಪ್ಷನ್ ಇದೆ. ಒಂದು, ಸಮಾಧಾನವಾಗಿದ್ದು ಅರ್ಧ ಗಂಟೆ ತಡ ಆದರೂ ಪರವಾಗಿಲ್ಲ, ನಾವು ಶಾಸ್ತ್ರಬದ್ಧವಾಗಿ ಎಲ್ಲವನ್ನೂ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗೋಣ ಅಂದರೆ ನಿಮ್ಮ ತಾಳ್ಮೆ, ನಿಮ್ಮ ಈ ಮೌನ. ಇಲ್ಲಪ್ಪ ನಾವು 4 ಗಂಟೆಗೋ ಮಧ್ಯಾಹ್ನ 2 ಗಂಟೆಗೋ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ, ಫಿಲ್ಮ್ಗೆ ಹೋಗಬೇಕು ಅಂದರೆ ಅದು ವೇಗ. ಅದು ಯಾವುದು ನಿಮಗೆ ಬೇಕೋ ಅದು ಆಯ್ಕೆ ಮಾಡ್ಕೊಳ್ಳಿ. ಆದರೆ ನನ್ನ ಆಶ್ರಮಕ್ಕೆ ಬರುವ ಭಕ್ತರಂತೂ ಸಲೀಸಾಗಿ ನಾನು ಪುನಃ ಬೇಗ ಹೋಗಿ 2 ಗಂಟೆ ಮೂವಿ ನೋಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಒಂದು ಪುಣ್ಯ ಸ್ಥಳ. ಅದಕ್ಕಿಂತ ಮುಖ್ಯವಾಗಿ ಈ ಸಾನ್ನಿಧ್ಯಕ್ಕೆ ಬಂದು ಇಷ್ಟು ಅದ್ಭುತವಾದಂಥ ಸಾಲಿಗ್ರಾಮ ಮಹಾಲಕ್ಷ್ಮಿಯನ್ನು ಅಭಿಷೇಕ ದರ್ಶನ ಮಾಡೋದು ಅದು ಪುಣ್ಯವೇ ಸರಿ. ಗುರೂಜಿಯವರ ತುಂಬ ಭಕ್ತರು. ನಾವು ಪ್ರತಿದಿನವೂ ಜೀ ಕನ್ನಡದಲ್ಲಿ ತಪ್ಪದೇ ಅವ್ರದ್ದು ಇದನ್ನು ನೋಡ್ತೀವಿ ನಾವು, ಮಹರ್ಷಿ ವಾಣಿನ. ನಮಗೆ ಅವರು ಅಂದರೆ ತುಂಬಾ ಗುರುಗಳ ಮೇಲೆ ಅಭಿಮಾನ ಜಾಸ್ತಿ ಮತ್ತು ದೈವ ಭಕ್ತಿನೂ ಇದೆ ಅವ್ರಿಗೆ. ಅದರಿಂದ ನಾವು ಅವ್ರನ್ನ ತುಂಬಾ ಜಾಸ್ತಿ ಸ್ಮರಣೆ ಮಾಡ್ತೀವಿ. ನಾನು ದಿನ ಬೆಳಿಗ್ಗೆ ಆನಂದ್ ಗುರೂಜಿನ ನೋಡ್ತೀನಿ, ನಂಗೆ ತುಂಬ ಖುಷಿ ಆಗತ್ತೆ. ನಾನು ಸ್ಕೂಲ್ಗೆ ಹೋಗ್ತೀನಿ. ಐ ಲವ್ ಯು ಗುರೂಜಿ. ನಾವು ಮೈಸೂರಿಂದ ಬಂದಿದ್ದೀವಿ. ನಮ್ಗೆ ಆನಂದ ಗುರೂಜಿಯವರ ಆಶ್ರಮಕ್ಕೆ 4 ಸಾರಿ ಬಂದಿದ್ದೀನಿ. 4 ಸಾರಿ ಇಂದೀವಿ. ಸ್ವಲ್ಪ ಹೊಸಸಾಗಿ ಒಳ್ಳೇದಾಯ್ತಾ ಇದೆ. ನಾನು 4 ಸಾರಿ ಬಂದು ಸೇವೆ ಮಾಡೀನಿ. ಯಾರು ಸೇವೆ ಮಾಡೋರಿದ್ದರೆ ಬಂದು ಆಶ್ರಮಕ್ಕೆ ಬಂದು ಸೇವೆ ಮಾಡಿ. ಬೆಳಗ್ಗೆ ನಾವು 7:15ಗೆ ಕಾರ್ಯಕ್ರಮ ನೋಡ್ತೀವಿ. ಒಳ್ಳೆಯ ಕಾರ್ಯಕ್ರಮ. ಜೀವನದಲ್ಲಿ ಸುಖ ಕಷ್ಟಗಳು ಯಾವ ರೀತಿ ಇರ್ತವೆ, ಅದಕ್ಕೆ ಯಾವ ರೀತಿ ಪರಿಹಾರ, ಪ್ರತಿಯೊಂದನ್ನು ಜೀವನಕ್ಕೆ ಬೇಕಾದಂಥ ಮಾರ್ಗದರ್ಶನ ಕೊಡ್ತಾರೆ. ಅದರಿಂದ ಒಳ್ಳೆಯದಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ.
ನೀವು ಇಲ್ಲಿ ಕೂತು ದರ್ಶನ ಮಾಡದೆ ಇಷ್ಟು ಕಷ್ಟ ಆದರೆ 24 ಕಿಲೋಮೀಟ್ರು ಪ್ರಯಾಗರಾಜ್ ರೈಲ್ವೆ ನಿಲ್ದಾಣದಿಂದ 24 ಕಿಲೋಮೀಟ್ರು ರೈಲ್ವೆ ನಿಲ್ದಾಣದಿಂದ ಆ ಗಂಗೆಯ ಹರಿಯುವಂಥ ತ್ರಿವೇಣಿ ಸಂಗಮದ ಕಡೆ ನಾವು ನಡಿಬೇಕಾದ್ರೆ ಇನ್ನು ಎಷ್ಟು ಕಷ್ಟ ಆಗಿರ್ಬೋದು ಯೋಚನೆ ಮಾಡಿ. ಈಗ ನೀವು ನೋಡ್ತಿರ್ತಕ್ಕಂಥ ಭಾಳ ಕಡಿಮೆ ಜನ, ನೀವು ನೋಡ್ತಾ ಇರ್ತಕ್ಕಂಥದ್ದು ಕಡಿಮೆ ಜನ, ಇಷ್ಟರಲ್ಲೇ ಇದ್ದೀರಿ. ಆದರೆ ಕಾಲಿಡ್ಲಿಕ್ಕೂ ಸ್ಥಳವಿಲ್ಲದಂಥ ಸ್ಥಳದಲ್ಲಿ ಪ್ರಯಾಣವನ್ನು ಬೆಳೆಸಿ ಈಗ ನೀವು ನೋಡ್ತಿರ್ತಕ್ಕಂಥ ಈ ಪ್ರಧಾನ ಕಳಶದಲ್ಲಿರ್ತಕ್ಕಂತಹ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಗುರು ಅಷ್ಟತೀರ್ಥಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಾ ಇದ್ದೀರಿ. ಹರ ನವ ಪಾರ್ವತಿ ಪದೇ. ಈಗ ಪ್ರಯಾಗರಾಜ್ಗೆ ಬರೀ ಆನಂದ್ ಗುರುಜಿ ಮಾತ್ರ ಹೋಗಲಿಲ್ಲ. ಇವತ್ತು ಯಾರೆಲ್ಲ ಇಲ್ಲಿ ಬಂದಿದ್ರಲ್ಲ, ಬಂದಿರುವ ಪ್ರತಿಯೊಬ್ಬ ಭಕ್ತರು ಸಹಿತ ಪ್ರಯಾಗರಾಜ್ ಬಂದಿದ್ದೀರಿ. ಕುಂಭಮೇಳದ ಪುಣ್ಯವನ್ನು ತಾವು ಕಟ್ಕೊಂಡಿದ್ದೀರಿ. ಕುಂಭಮೇಳದ ಸ್ನಾನ, ಗಂಗಾ ಸ್ನಾನ, ತುಂಗಾಪಾನ ಅಂತ ಹೇಳಿದ್ದಾರೆ. ಗಂಗೆಯಲ್ಲಿ ಮಿಂದು ತೇಲಬೇಕು. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗಾ ಸ್ನಾನ, ತುಂಗಾಪಾನ, ಒಂದು ಸತಿ ಆದರೂ ತುಂಗಭದ್ರೆಗೆ ಹೋಗಿ ತೀರ್ಥವನ್ನು ತೆಗೆದುಕೊಳ್ಬೇಕಂತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಇವತ್ತಿನ ಕಾಯಕ ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಸಹಿತ ಈಗ ಹೇಳ್ಕೊಡುವಂಥ ಸಂಕಲ್ಪವನ್ನು ಹೇಳ್ಕೋಬೇಕು. ಸಂಕಲ್ಪ ಹೇಳುವಾಗ ನಿಮ್ಮ ಶ್ರದ್ಧೆ, ನಿಮ್ಮ ಗಮನ ಇಲ್ಲೇ ಇರಬೇಕು. ನನ್ನ ಮಾತು ಆ ಕಡೆ ಕೇಳಿಸ್ತಾ ಇಲ್ಲ. ಆದರೂ ಒಂದೆರಡು ನಿಮಿಷಕ್ಕಾದರೆ ವ್ಯವಸ್ಥಿತವಾದಂಥ ರೀತಿ ಆಚರಣೆ ಮಾಡೋಣ. ಈಗ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಗೆ ಈ ತೀರ್ಥ ಜಲವನ್ನು ಸ್ನಾನ ಮಾಡಿಸಿ ತೀರ್ಥವನ್ನು ಹೊರಗಡೆ ತರ್ತೀವಿ. ತಾವೆಲ್ಲರೂ ದರ್ಶನ ಮಾಡ್ಕೊಳ್ಳಿ. ನೋಡಿ, ಓಂ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಂಬೇ ನಮಃ, ಜಗದಂಬಾಯ ನಮಃ, ಲಲಿತಾಂಬಾಯ ನಮಃ, ದುರ್ಗಾಂಬಾಯ ನಮಃ, ಶಕತ್ತೇ ನಮಃ, ಲಕ್ಷ್ಮೇ ನಮಃ, ಇಂದ್ರಾದಿ ಅಷ್ಟದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಎರಡು 2019ರಲ್ಲಿ ನನ್ನ ದೊಡ್ಡ ಮಗಳ ಮದುವೆ ವಿಷಯ ಕೇಳಿದ್ದೆ. 2020 ಎರಡನೇ ಮಗಳ ಮದುವೆ 2023 ಜನವರಿಯಲ್ಲಿ ಬಂದು ಕೇಳಿದೆ. ಫೆಬ್ರವರಿಗೆ ಆಗುತ್ತೆ ಹೋಗಿ ಅಂತ ಹೇಳಿದರು. ನವಂಬರಲ್ಲಿ ಮದುವೆ ಆಯಿತು. ಈ ಮಹರ್ಷಿ ಮಂದಿರದಲ್ಲಿ ಬಂದರೆ ನಮಗೆ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ, ಚೆನ್ನಾಗಾಗತ್ತೆ. ಆಮೇಲೆ ನಮಗೊಂಥರ ಒಳ್ಳೆ ಅನುಭವನೂ ಕೊಡುತ್ತೆ. ದೇವ್ರ ವಿಷಯದಲ್ಲೂ ಅಷ್ಟೇ ತುಂಬ ಅನುಕೂಲ ಆಗಿದೆ. ಆಮೇಲೆ ಒಂದು ಶಕ್ತಿ ಇದೆ ದೇವರಲ್ಲಿ. ನೀವು ನೋಡಿದ್ರೆ ಅದು ದಟ್ ಪವರ್ ಇಟ್ ಸೆಲ್ಫ್ ಇಸ್ ವೆರಿ ಗ್ರೇಟ್. ಐ ಮೀನ್ ತುಂಬ ದೇವ್ರದ್ದು ತುಂಬ ಚೆನ್ನಾಗಿದೆ. ತಾಯಿ ಲಕ್ಷ್ಮೀ ಭೂವರ ಸ್ವಾಮಿ ಆಶೀರ್ವಾದ ಪಡೆದ ಮೇಲೆ ನನ್ನ ಜೀವನದಲ್ಲಿ ಸುಮಾರು ಬದಲಾವಣೆಗಳಾಗಿದೆ. ಹಾಗಾಗಿ ನಾನು ಪ್ರತಿ ವಿಶೇಷಕ್ಕೂ ಮತ್ತು ಗುರೂಜಿ ಯಾವಾಗೆಲ್ಲ ಆಹ್ವಾನ ಮಾಡ್ತಾಯಿರ್ತಾರೆ ಅವತ್ತು ನಾನು ಆಶ್ರಮಕ್ಕೆ ಬಂದು ತಾಯಿ ಆಶೀರ್ವಾದ ತೊಗೊಂಡು ಗುರೂಜಿ ಆಶ್ರಮ ಪಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ನಾನು ಕಳೆದ 8 ತಿಂಗಳ ಹಿಂದೆ ಬಂದಿದ್ದೆ. ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ. ಆದರೆ ಇಲ್ಲಿಗೆ ಬಂದ ಮೇಲೆ ಎಷ್ಟೋ ಕಷ್ಟಗಳು ನನಗೆ ಬಗೆಹರಿದಿದ್ದಾವೆ. ಇಲ್ಲಿ ಬಂದು ದರ್ಶನ ತಗೊಂಡು ಆ ಅನುಭವ ಪಡ್ಕೊಂಡವ್ರಿಗೆ ಗೊತ್ತು ಇದ್ರದ್ದು ಸಾಲಿಗ್ರಾಮದ್ದು ಏನು ಕುರು ಅನ್ನೋದು.
ದಯಮಾಡಿ ಯಾರು ಬಂದಿಲ್ಲ, ನಿಮ್ಮ ಯಾರು ಕಷ್ಟ ಇದ್ದಾವೋ ಸಾಲಿಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಅಂತ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಹರ ಹರ ಗಂಗೆ, ಹರ ಹರ ಗಂಗೆ, ಜಯ ಜಯ ಗಂಗೆ. ಈ ಗಂಗೆ ಯಾಕಿಷ್ಟು ಪವಿತ್ರಳಾದ್ಲು? ಗಂಗೆ ಜೊತೆ ಹುಟ್ಟಿ ಬಂದಂತಹ ಎಷ್ಟೋ ತೀರ್ಥಗಳಿದೆ. ಯಾವ ತೀರ್ಥಕ್ಕೂ ಸಿಗದಂತಹ ಒಂದು ಪ್ರಾಧಾನ್ಯತೆ ಈ ಗಂಗೆಗೆ ಯಾಕೆ ಬಂತು? ಗಂಗೆ ನಾನು ಎಂಬತಕ್ಕಂಥ ಅಹಮ್ಮಿಂದ ತುಂಬಿ ತುಳುಕಿಸ್ಕೊಂಡು ಒಂದು ಕಡೆ ಕೂತಿದ್ಲಂತೆ. ಆದರೆ ನಮ್ಮನ್ನು ಅಗಲಿರ್ತಕ್ಕಂತಹ ನಮ್ಮ ಪಿತೃದೇವತೆಗಳಿದ್ದಾರಲ್ಲ, ನಮ್ಮನ್ನು ಅಗಲಿರ್ತಕ್ಕಂತಹ ನಮ್ಮ ಪಿತೃದೇವತೆಗಳು, ಯಾರು ಪಿತೃದೇವತೆಗಳಿದ್ದಾರೋ ಅವರಿಗೆ ಮೋಕ್ಷ ಬೇಕಿತ್ತು. ಅವರಿಗೆ ಮೋಕ್ಷ ಬೇಕು ಅಂತ ಹೇಳಿ ದೇವತೆಗಳೆಲ್ಲರೂ ಸಹಿತ ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ದೇವತೆಗಳೇ ಸಹಿತ ಪ್ರಾರ್ಥನೆ ಮಾಡ್ತಾರೆ. ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ ಮೋಕ್ಷ ಸಿಗಬೇಕಾದ್ರೆ ಗಂಗೆ ಬೇಕು. ಆದರೆ ಗಂಗೆಯನ್ನು ತರೋದು ಯಾರಪ್ಪ? ಗಂಗೆಯನ್ನು ದರೆಗಿಳಿಸುವಂತಹ ಕಾಯಕ ಭಗೀರಥನಿಗಲ್ದಿರ ಮತ್ತೊಬ್ಬರಿಗಲ್ಲ. ಭಗೀರಥ ಗಂಗೆಯನ್ನು ತಂದರೆ ಆ ಬರುವಂಥ ರಭಸ ಇದ್ದಾಳಲ್ಲ ತಾಯಿ, ಆ ರಭಸವನ್ನು ಕಂಟ್ರೋಲ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಅದಕ್ಕೆ ಹೆಣ್ಣಿನ ಮನಸ್ಸು ಬಹಳ ಮೃದುವಾದಂಥ ಮನಸ್ಸಲ್ಲಿರ್ತಕ್ಕಂಥ ಹೆಣ್ಣು ಒಲಿದ್ರೆ ದೇವತೆ ಆಗ್ತಾಳೆ, ಮುನಿದ್ರೆ ಮಾರಿ ಆಗ್ತಾಳೆ. ಅಂಥ ಒಂದು ಹೆಣ್ಣು ಗಂಗೆಯನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಒಂದು ದಿವಸ ಭಗೀರಥನ ಬಳಿ ಎಲ್ಲರೂ ಕೇಳ್ಕೊಳ್ತಾರೆ. ಭಗೀರಥನ ಹತ್ರ ಕೇಳಿದಾಗ ಭಗೀರಥ ಒಪ್ಪಿಕೊಂಡು ಜಪ ಅನುಷ್ಠಾನಗಳನ್ನು ಮಾಡಿ ಗಂಗೆಯನ್ನು ಧರೆಗಿಳಿಸ್ತೇನೆ, ಆದರೆ ಆ ತಾಯಿ ಬರುವಂಥ ರಭಸವನ್ನು ಕಂಟ್ರೋಲ್ ಮಾಡೋ ಶಕ್ತಿ ನನಗಿಲ್ಲ, ಇದಕ್ಕೆ ನೀವೇನಾದರೂ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂದಾಗ ಎಲ್ಲರೂ ಹೋಗಿ ಕೈಲಾಸದಲ್ಲಿ ನಿಂತ್ಕೊಳ್ತಾರೆ. ಕೈಲಾಸದಲ್ಲಿ ನಿಂತು ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರ ಹರ ಮಹಾದೇವ. ಹಾಗೆ ಸಾಂಬ ಸದಾಶಿವನಲ್ಲಿ ಪ್ರಾರ್ಥನೆ ಮಾಡಿದಾಗ ಶಿವನಿಗೆ ಅತಿಯಾದಂಥ ಕೋಪ ಬಂದರೂ ಜಟೆಯನ್ನು ಬಿಚ್ತಾನೆ. ತುಂಬ ಸಂತೋಷ ಆದರೂ ಸಹಿತ ತನ್ನ ಜಟೆಯನ್ನು ಬಿಚ್ಚಿ ನಾಟ್ಯವನ್ನು ಆಡ್ತಾನೆ. ಅಂತಹ ಸಾಂಬ ಸದಾಶಿವ ನಾಟ್ಯವನ್ನು ಆಡ್ತಾ ಬರುವಂಥ ಆ ರಭಸದ ಗಂಗೆಯನ್ನು ತನ್ನ ಜಟೆಯಲ್ಲಿ ಗಂಟು ಹಾಕ್ತಾನೆ. ಯಾವಾಗ ಜಟೆಯಲ್ಲಿ ತಾನು ಗಂಟನ್ನು ಧರಿಸ್ತಾನೋ, ಗಂಟನ್ನು ಧರಿಸಿ ಶಿವ ತನ್ನ ತಲೆಯ ಮೇಲೆ ಗಂಗೆಯನ್ನು ಇರಿಸ್ಕೊಳ್ತಾನೋ, ಆಗ ಸಂಪೂರ್ಣವಾಗಿ ತಾಮ್ಸಳಾಗ್ತಾಳೆ ಗಂಗೆ. ಅಲ್ಲಿಂದ ಆ ಗಂಗೆಗೆ ಅಷ್ಟು ಪವಿತ್ರ ಸಿಕ್ಬಿಡುತ್ತೆ.
ವಿಶೇಷವಾದಂತಹ 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಗಂಗೆ, ಯಮುನೆ, ಸರಸ್ವತಿಯ, ಕಪಿಲ, ಕಾವೇರಿ, ಕೃಷ್ಣಾ ನದಿಯ ವಿಶೇಷವಾಗಿರ್ತಕ್ಕಂಥ ತೀರ್ಥವನ್ನು ಈಗ ಗರ್ಭಗುಡಿಯಲ್ಲಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ, ಅಭಿಷೇಕದ ತೀರ್ಥವನ್ನು ಎಲ್ಲರೂ ಸಹಿತ ಇವತ್ತು ತೀರ್ಥಸ್ಥಾನವನ್ನು ಆಚರಣೆ ಮಾಡಲಿಕ್ಕೆ ಏನು ನಾವು ಬಂದಿದ್ದೇವೆ. ನಮ್ಮೆಲ್ಲರ ಸಮ್ಮುಖದಲ್ಲೇ ಅಲ್ಲಿ ಶಿವನಿಗೆ ಅಭಿಷೇಕ ಆಗುತ್ತೆ. ಎಲ್ಲರೂ ಸಹಿತ ಸರತಿ ಸಾಲಲ್ಲಿ ನೂಕುನುಗ್ಲು ಮಾಡ್ಕೊಂಡಿದ್ದೀರ. ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ, ಎಷ್ಟೇ ಜನ ಆದರೂ ಸಹಿತ ಎಲ್ಲರಿಗೂ ವ್ಯವಸ್ಥೆ ಅಂತೂ ಮಾಡಿದ್ದೇವೆ. ನೂಕುನುಗ್ಲು ಮಾಡ್ಕೋಬೇಡಿ, ತೊಂದರೆ ಮಾಡ್ಕೋಬೇಡಿ. ಆದಷ್ಟು ಸಮಾಧಾನವಾಗಿದ್ದು ಆ ಅದ್ಭುತವಾದಂಥ ಗಳಿಗೆಯನ್ನು ನಿಮ್ಮದಾಗಿಸ್ಕೊಳ್ಳಿ. ಈ ಪುಣ್ಯ ಸ್ಥಳಕ್ಕೆ ನಾವು ಯಾವತ್ತೂ ಬಂದಿರಲಿಲ್ಲ. ಏನೋ ನಮ್ಮ ತಾಯಿ ತಂದೆ ಆಶೀರ್ವಾದದಿಂದ ಇವತ್ತು ಬಂದಿದ್ದೀನಿ. ಅವ್ರ ಆಶೀರ್ವಾದದಿಂದನೇ ನಾವು ಎಲ್ಲ ಜನಗಳು ಒಳ್ಳೊಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡ್ತಾ ಇದ್ದೀವಿ. GTV ಒಳಗಡೆ ಅವ್ರು ನೋಡಿದಾಗ ಅವ್ರಿಗೆ ಕೈ ಮುಗಿಯೋಷ್ಟು ನಮಗೆ ಶಕ್ತಿ ಬರ್ತದೆ. ಅವರಲ್ಲಿ ಏನಿದೆ ಅದೆಲ್ಲ ಥರದ ನೋಡಿ ನಾವೆಲ್ಲ ಮಾಡಿ ಇದು ಮಾಡ್ತಾಯಿದ್ದೀವಿ. ಅವರೇನೇ ಸಂಕಲ್ಪ ಹೇಳ್ತಾರೆ ಸಂಕಲ್ಪನೆಲ್ಲ ಪಾಲನೆ ಮಾಡ್ತಾಯಿದ್ದೀವಿ. ಆ ಸಂಕಲ್ಪನ ಪಾಲನೆ ಮಾಡಿದ್ರೆ ನಮ್ಗೆ ಎಲ್ಲ ಥರದ್ದು ಒಳ್ಳೆಯದಾಗ್ತದೆ. ಈ ಆಶ್ರಮಕ್ಕೆ ಮೊದಲನೇ ಬಾರಿ ನಾನು ಭೇಟಿ ನೀಡ್ತಾ ಇದ್ದೀನಿ. ಯಾಕಂದ್ರೆ ಅತ್ಯಂತ ಸಂತೋಷವಾಗಿ ನನಗೆ ಇಲ್ಲಿ ಆನಂದ ಭಾಸವಾಗ್ತಾ ಇದೆ. 3 ತಿಂಗಳು ಮಗುವಿನಿಂದ ಹಿಡಿದು 100 ವರ್ಷದ ವಯೋವೃದ್ಧರವರೆಗೂ ಈ ಕಾರ್ಯಕ್ರಮ ನೋಡಿ ಇದರಲ್ಲಿ ಫಲಾನುಭವಿಗಳಾಗಿ ಅವರಿಗೆ ಒಳಿತನ್ನು ಕಂಡಿದ್ದಾರೆ. ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಮಹರ್ಷಿ ಮಂದಿರದಲ್ಲಿ ನೆರವೇರಿರ್ತಕ್ಕಂಥ ಮಹಾ ಕುಂಭಮೇಳದ ತ್ರಿವೇಣಿ ಸಂಗಮದ ಪವಿತ್ರ ತೀರ್ಥ ಜಲದ ಒಂದು ಸ್ನಾನ ಇವತ್ತಿನ ದಿವಸ ನೆರವೇರಿರ್ತಕ್ಕಂಥದ್ದು ಏನಿದೆ, ಬಹಳ ಅದ್ಭುತವಾಗಿ, ಬಹಳ ವಿಶೇಷವಾಗಿ, ನಿರಾಯಾಸವಾಗಿ, ನಿರ್ಘಳವಾಗಿ, ನೆಮ್ಮದಿಯುತವಾಗಿ ನೆರವೇರಿರ್ತಕ್ಕಂಥದ್ದಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆಶ್ರಮಕ್ಕೆ ಇವತ್ತಿನ ದಿವಸ ಸಾಕಷ್ಟು ಜನ ಭಕ್ತಾದಿಗಳು ಆಗಮಿಸಿದ್ರು. ಎಲ್ರಿಗೂ ಕೂಡ ಆ ತೀರ್ಥ ಜಲದ ಒಂದು ಪ್ರೋಕ್ಷಣೆ ಎಂಬತಕ್ಕಂಥದ್ದಾಗಲಿ, ಸ್ನಾನ ಎಂಬತಕ್ಕಂಥದ್ದಾಗಲಿ, ತೀರ್ಥ ಸ್ನಾನ ಎಂಬತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರಿರ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಕ್ಕಂಥದ್ದೇನಪ್ಪ ಅಂತಂದರೆ, ಯಾರೆಲ್ಲ ಈ ಒಂದು ಸನ್ನಿಧಾನಕ್ಕೆ ಬಂದು ತೀರ್ಥ ಸ್ನಾನವನ್ನು ಮಾಡಿ ಫಲವನ್ನು ಸಿದ್ಧಪಡಿಸ್ಕೊಂಡಿದ್ದಾರೋ, ಅದೇ ರೀತಿ ನಮ್ಮಿ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಪ್ರಯಾಗ್ರಾಜ್ನಲ್ಲಿ ನೆರವೇರಿರ್ತಕ್ಕಂಥ ಕುಂಭಮೇಳದ ಪವಿತ್ರ ತೀರ್ಥ ಜಲದ ಸ್ನಾನದಲ್ಲಿ ಸಿಗ್ತಕ್ಕಂಥ ಆ ಒಂದು ಅನುಗ್ರಹವನ್ನು ತಾವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡೋದ್ರಲ್ಲೇ ತಾವು ಅದನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತೀನಿ. ಯಾಕೆ ಅಂತಂದರೆ ಮಹರ್ಷಿ ಮಂದಿರದಲ್ಲಿ ನೆರವೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಸಾಕಷ್ಟು ರೀತಿ ನಾನಾ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆದರೆ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ನೆರವೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರಿತು ಅಂತ ಸಾಕಷ್ಟು ಜನ ಅವರು ಪ್ರತಿಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ವೃತ್ತಿಯ ಒತ್ತಡದಲ್ಲಿ ಪ್ರಯಾಗರಾಜಕ್ಕೆ ಹೋಗೋಕ್ಕಾಗಲಿಲ್ಲ.
ಆ ಪ್ರಯಾಗರಾಜಕ್ಕೆ ಹೋಗಿ ಬಂದರೆ ಯಾವ ಪುಣ್ಯ ಸೌಭಾಗ್ಯ ಸಿಗ್ತಿತ್ತೋ ಆ ಸೌಭಾಗ್ಯವನ್ನು ಮಹರ್ಷಿ ಆನಂದ್ ಗುರೂಜಿಯವರು ತಮ್ಮ ಆಶ್ರಯದಲ್ಲಿ ಸೃಜಿಸಿ ನಮ್ಮೆಲ್ಲರಿಗೂ ಪುಣ್ಯವನ್ನು ಕಲ್ಪಿಸಿದ್ದಾರೆ. ಕುಂಭಮೇಳಕ್ಕೆ ಹೋಗಲಾರಂಥ ಜನಗಳಿಗೆ, ವ್ಯಕ್ತಿಗಳಿಗೆ ಈ ಒಂದು ಆಶ್ರಮದಲ್ಲಿ ಅವರು ತಂದು ಎಲ್ಲ ಭಕ್ತ ಮಹರ್ಷಿಯರಿಗೆ ಎಲ್ಲರಿಗೂ ಸಹ ಒಂದು ಪಾಪವನ್ನು ಕಳೆದು ಪುಣ್ಯವಂತ ಮಾಡುವಂಥ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಮೊದಲನಾಗಿ ಸಲ್ಲಿಸುತ್ತೇನೆ. ಆನಂದ್ ಗುರೂಜಿಯವರು ಪ್ರಯಾಗ್ರಾಜ್ದಿಂದ ತಂದಂಥ ಈ ಒಂದು ಗಂಗಾ ಜಲವನ್ನು ಎಲ್ಲ ಜನಗಳಿಗೂ ಹಂಚ್ತಾ ಇದ್ದಾರೆ. ಅದರಿಂದ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಒಂದು ಪ್ರಯಾಗರಾಜ್ಗೆ ನಾವು ಹೋಗೋಕ್ಕೆ ಅವಕಾಶ ಇಲ್ಲದೆ ಹೋದರೂ ಕೂಡ ಆನಂದ್ ಗುರೂಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಪ್ರಯಾಗರಾಜ್ಗೆ ಹೋದಷ್ಟೇ ಒಂದು ಸಂತೋಷ ಆಯಿತು. ಅಲ್ಲಿಗೆ ಹೋದಷ್ಟೇ ಪುಣ್ಯ ಎಲ್ಲರಿಗೂ ಲಭಿಸ್ತಾ ಇದೆ. ಈ ಒಂದು ಕಾರ್ಯಕ್ಕೆ ಕಾರಣಕರ್ತರಾದ ಗುರುಜಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಜ್ಜಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೇಮುಪಕ್ವಯೇ ಶ್ರೇರ್ಮಾ ದೇವೇಯುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಕ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾಜ್ವಲಂತೀಂ ಶ್ರಿಯಂ ಲೋಕೆ ದೇವದುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋಧಿ ಜಾತೋ ವನಸ್ಪತಿಸ್ತವ ವೃಕ್ಷೋऽಥ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಲಕ್ಷ್ಮೀಃ उपैतु मां देव सखः कीर्तिश्च मणिवासः प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्पिपासामलान् ज्येष्ठामलक्ष्मीं नाशयाम्यहम् अभूतिमसमृद्धिं च सर्वान् निर्णुद मे गृहात् गन्धद्वारान्. ಇವತ್ತು ನಡೆದಂಥ ಇವತ್ತಿನ ಈ ಅದ್ಭುತವಾದ ಕಾರ್ಯಕ್ರಮ ಪ್ರಯಾಗರಾಜನ ಗಂಗಾ ಯಮುನಾ ಸರಸ್ವತಿಯ ತೀರ್ಥದ ಆ ವಿಶೇಷವಾದಂಥ ತೀರ್ಥ ಸ್ನಾನದ ಫಲದಿಂದ ನಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ಬೇಗ ದೂರ ಆಗಿ ಭಗವಂತ ನೀನು ಅನುಗ್ರಹವನ್ನು ಕೊಡಪ್ಪ ಎಂಬತಕ್ಕಂಥ ಚಿಂತನೆಯಿಂದ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. ಎರಡೂ ಕೈ ಮೇಲೆತ್ತಿ 3 ಪ್ರದಕ್ಷಿಣೆ ಮಾಡಿ ಕೈ ಜೋಡಿಸಿ. ಯಾನಿ ಕಾನಿಶ್ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಿಶ್ಯಂತಿ ಪ್ರದಕ್ಷಿಣ್ಯ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾನ್ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ಈಗ ನಾನು ಹೇಳ್ಕೊಡೋ ಬೀಜಾಕ್ಷರಿ ಮಂತ್ರನ ಶ್ರದ್ಧೆಯಿಂದ ಹೇಳಿ. ನೀವು ಇಲ್ಲಿಗೆ ಬಂದದ್ದು ಸಾರ್ಥಕತೆ ಆಗಬೇಕು. ಇವತ್ತಿನ ತೀರ್ಥಸ್ನಾನ ನಿಮಗೆ ಸಂಪೂರ್ಣವಾದಂಥ ಫಲವನ್ನು ಕೊಡಬೇಕು. ಯಾರೆಲ್ಲ ಅನಾರೋಗ್ಯದಲ್ಲಿದ್ದೀರೋ ಆರೋಗ್ಯವಾಗಬೇಕು. ಯಾರ ಕುಟುಂಬದಲ್ಲಿ ಇವತ್ತಿನ ದಿವಸ ಏನೋ ಒಂದು ಸಮಸ್ಯೆಯಿಂದ ಕಣ್ಣೀರು ಹಾಕ್ತಿದ್ದೀರೋ ಆ ಕಣ್ಣೀರು ದೂರ ಆಗಬೇಕು. ನಾನೀಗ ಹೇಳ್ಕೊಡುವಂಥ ಬೀಜಾಕ್ಷರಿ ಮಂತ್ರವನ್ನು ನಿಮ್ಮ ವಾಸ್ತುಗೃಹದಲ್ಲೂ ಸಹಿತ 11 ದಿವಸ ಈ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ. ಹೇಳಿ. ಓಂ ಐಂ ಶ್ರೀಂ. ಓಂ ಐಂ ಶ್ರೀಂ. ಓಂ ಐಂ ಶ್ರೀಂ. ಆಯುಷ್ಮಂತಂ ಕರೋತು ಮಾಂ ಚಂದ್ರಾಭಾಂ ಲಕ್ಷ್ಮೀಮೀಶಾನಾಂ ಸೂರ್ಯಾಭಾಂ ಶ್ರಿಯಮೇಶ್ವರೀಂ ಚಂದ್ರಸೂರ್ಯಾಗ್ನಿ ಸರ್ವಾಭಾಂ ಮಹಾಲಕ್ಷ್ಮೀಮುಪಾಸ್ಮಹೇ. ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋಧನಂ ವಸುಃ ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನುತೆ. ವೈನತೇಜಸೋಮಂ ಪಿಬತು ವೃತ್ರಃ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿಃ
भवन्ति कृतपुण्यानां भक्तानां श्रीसूक्तं जपेत् सदा वर्षन्तु ते विभावरि दिवो अभ्रस्य विद्युतः रोहन्तु सर्वबीजान्यवब्रह्मद्विषोजहि पद्मप्रिये पद्मिनि पद्महस्ते पद्मालये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व. ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮದಿಂದ ಬಂದಂತಹ ಗಂಗಾ ಯಮುನಾ ಸರಸ್ವತಿ ಹಾಗೂ ನಂಜುಂಡೇಶ್ವರನ ಸಾನ್ನಿಧ್ಯದಿಂದ ಶ್ರೀಕಂಠೇಶ್ವರನ ಸಾನ್ನಿಧ್ಯದಿಂದ ಕಪಿಲ ನದಿ ತೀರ್ಥ, ಕಾವೇರಿಯಿಂದ ಬಂದಂತಹ ಕಾವೇರಿ, ಜೊತೆಗೆ ಕೃಷ್ಣ, ಹೀಗೆ ವಿಶೇಷವಾಗಿರ್ತಕ್ಕಂತಹ ಪುಣ್ಯ ನದಿ ತೀರ್ಥಗಳನ್ನು ಇಲ್ಲಿಗೆ ತಂದು ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ, ಅಭಿಷೇಕ ಆದ ನಂತರ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಆ ಒಂದು ವಿಶೇಷವಾಗಿರ್ತಕ್ಕಂಥ ತೀರ್ಥಸ್ನಾನವನ್ನು ಸಹಿತ ಬಹಳ ಅದ್ಧೂರಿತವಾಗಿ ನಡೆಸಿದಾದ ನಂತರ ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲ ಗೋಧುಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ, ಅಂದರೆ ಲಕ್ಷ್ಮೀ ಬೋರಹಸ್ವಾಮಿಯ ವರಾಹದೇವರ ಈ ಸಾನ್ನಿಧ್ಯದಲ್ಲಿ ವರಾಹದೇವರು ಹಾಗೂ ಮಹಾಲಕ್ಷ್ಮಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀ ಸೂಕ್ತದಲ್ಲಿ ಒಂದು ಹೋಮ ಆಗಬೇಕಾಗಿದೆ. ಯಾಕೆಂದರೆ ಎಷ್ಟೇ ಆದರೂ ಗೋವು ಮನೆಗೆ ಬರುವ ಕಾಲ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಸಂಪನ್ನವಾದಂತಹ ಕಾಲ. ಇಂತಹ ಶುಭ ಮುಹೂರ್ತದಲ್ಲಿ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಈ ಹವನ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ಅದು ವಿಶೇಷವೇ ಸರಿ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂತಹ ಮನೋಕಾಮನೆ ಸಿದ್ಧಿ ಆಗಲಿ. ಶುಭ ಸಂಧ್ಯಾಕಾಲದ ಮಹಾಲಕ್ಷ್ಮಿ ಹವನವನ್ನು ದರ್ಶನ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮೋದುರಾಧರ್ಷಃ ಕೃತಜ್ಞಃ ಕೃತಿರಾತ್ಮವಾನ್ ಸುರೇಶಃ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ ಅಜಃ ಸರ್ವೇಶ್ವರಃ ಸಿದ್ಧಃ ಸಿದ್ಧಿಃ ಸರ್ವಾದಿರಚ್ಯುತಃ. ಗುರೂಜಿರವರು ತಿಳಿಸಿದ ಹಾಗೆ ಬೆಳಗ್ಗೆ ತೀರ್ಥಸ್ನಾನ ಇದೆಲ್ಲವೂ ಕೂಡ ಮುಗಿಸ್ಕೊಂಡಿದ್ದಾದ ನಂತರ ಈಗ ಬಹಳ ವಿಶೇಷವಾಗಿರ್ತಕ್ಕಂಥ ಶ್ರೀ ಸೂಕ್ತದಿಂದ ಮಹಾಲಕ್ಷ್ಮೀ ದೇವಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ಹವನ ಮತ್ತೆ ರುದ್ರ ಹವನವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಪರಮೇಶ್ವರನ ಅನುಗ್ರಹ ಸದಾಕಾಲ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ತಿಳಿಸಿದ ಹಾಗೆ ಬರೀ 5 ನದಿಗಳ ಒಂದು ತೀರ್ಥಸ್ನಾನ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಭಗವಂತನ ಒಂದು ಕೃಪೆ, ಆತ ಯಾವ ಸಮಯಕ್ಕೆ ಏನೇನೆಲ್ಲ ನಡೆಸಬೇಕು ಎಂಬತಕ್ಕಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿರ್ತಾನೆ, ಅದು ಹಾಗೇ ನಡೆಯುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಇವತ್ತಿನ ದಿವಸ ಜೊತೆಗೆ ಮಂತ್ರಾಲಯದಿಂದನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತೀರ್ಥಜಲ, ಕೃಷ್ಣಾ ನದಿಯಿಂದ ಒಂದಿಷ್ಟು ತೀರ್ಥಜಲ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ನೋಡಿ 5 ನದಿಗಳು ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ 7 ನದಿಗಳ ಒಂದು ತೀರ್ಥಸ್ಥಾನ ಇವತ್ತಿನ ದಿವಸ ಆಗಿದೆ ಅಂತಂದ್ರೆ ಅದು ನಿಜಕ್ಕೂ ಎಂತ ಅದ್ಭುತ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಹಿರಣ್ಯಂ ಪ್ರಭೂತಂಗಾವೋದಾಸ್ಯೋಶ್ವಾನವಿಂದೇಯಂ ಪುರುಷಾನಹಂ ಯಶುಜಿಃ ಪ್ರಯತೋ ಭೂತ್ವಾ ಜುಹುಜಾದಾಜ್ಯಮನ್ವಹಂ ಶ್ರಿಯಃ ಪಂಚದಶರ್ಚಂಚ ಶ್ರೀಕಾಮಃ ಸತತಂ ಜಪೇತ್ ಪದ್ಮಾನನೆ ಪದ್ಮ ಊರೋ ಪದ್ಮಾಕ್ಷಿ ಪದ್ಮ ಸಂಭವೆ ತ್ವಂ ಮಾಂ ಭಜಸ್ವ ಪದ್ಮಾಕ್ಷಿ ಯೇನ ಸೌಖ್ಯಂ ಲಭಾಮ್ಯಹಂ ಅಶ್ವದಾಯೇ ಗೋದಾಯೇ ಧನದಾಯೇ ಮಹಾಧನೆ ಧನಂ ಮೇ ಲಭತಾಂ ದೇವಿ ಸರ್ವಕಾಮಾರ್ಥ ಸಿದ್ಧಯೇ ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತ್ಯಶ್ವಾದಿ ಗವೇರಥಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ ಚಂದ್ರಾಭಾಂ ಲಕ್ಷ್ಮೀಮೀಶಾನಾಂ ಸೂರ್ಯಾಭಾಂ ಶ್ರಿಯಮೇಶ್ವರೀಂ ಚಂದ್ರ ಸೂರ್ಯಾಗ್ನಿ ಸರ್ವಾಭಾಂ ಮಹಾಲಕ್ಷ್ಮೀಮುಪಾಸ್ಮಹೇ ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋಧನಂ ವಸುಃ ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನುತೆ ವೈನತೇಜಸೋಮಂ ಪಿಬ ವೃತ್ರಃ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿಃ ಭವಂತಿ ಕೃತಪುಣ್ಯಾನಾಂ ಭಕ್ತಾನಾಂ ಶ್ರೀಸೂಕ್ತಂ ಜಪೇತ್ ಸದಾ ವರ್ಷಂತು ತೇ ವಿಭಾವರಿ ದಿವೋ ಅಭ್ರಸ್ಯ ವಿದ್ಯುತಃ ರೋಹಂತು ಸರ್ವಬೀಜಾನ್ಯವಬ್ರಹ್ಮದ್ವಿಷೋಜಹಿ
पद्मप्रिये पद्मिनि पद्महस्ते पद्मालये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व महादेव्यै च विद्महे विष्णुपत्नी च धीमहि तन्नो लक्ष्मीः प्रचोदयात् या सा पद्मासनस्था विपुलकटितटे पद्मपत्रायताक्षी गम्भीरावर्तनाभिस्तनभरनमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैर्मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभवब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियाम् सिद्धलक्ष्मीर्मोक्षलक्ष्मीर्जयलक्ष्मीः सरस्वती श्रीर्लक्ष्मीर्वरलक्ष्मीश्च प्रसीद मम सर्वदा वराङ्कुशौपाशमभीतिमुद्रां करैर्वहन्तीं कमलासनस्थां बालार्ककोटिप्रतिभान्तु नेत्रां भजेऽहमम्बां जगदीश्वरीं तां सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तುತೇ. ಆನಂದ್ ಗುರುಜಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಅವರು ನಮ್ಮನ್ನು ಕರ್ಕೊಂಡು ಹೋಗಿದ್ದೇ ಒಂದು ಪ್ರಯಾಗ್ರಾಜಕ್ಕೆ ಒಂದು ಕನಸು ಅನ್ನಿಸ್ತು ನಮಗೆ. ಅಲ್ಲಿಗೆ ಹೋದರೆ ನಮ್ಮ ಜೀವ ಹೋದರೂ ಪರವಾಗಿಲ್ಲ ಅಂತ ಹೇಳಿದ್ದೆ. ಹಾಗೆಯೇ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಸುಮಾರು ಒಂದು 5-6 ಸಾವಿರ ಜನ ಬಂದು ಇಲ್ಲಿ ಬೆಳಗ್ಗೆಯಿಂದ ನಮಗೆ ಎಲ್ಲರಿಗೂ ಸ್ನಾನ ಆಯಿತು. ಅಲ್ಲಿಂದ ತೊಗೊಂಬಂದಂಥದ್ದು ಸ್ನಾನ ಆಯಿತು, ಸಂಗಮದ ಸ್ನಾನ ಆಗಿದೆ ನಮಗೆ. ಹಾಗೆ ಕೃಷ್ಣೆ ನದಿಯಿಂದ, ತುಂಗಭದ್ರಾ ನದಿಯಿಂದ, ಎಲ್ಲ ನದಿಗಳಿಂದ, ಸುಮಾರು ಕರ್ನಾಟಕದ ಬಹುತೇಕ ನದಿಗಳಿಂದ ಇವತ್ತು ನೀರು ಬಂದಿದೆ. ಅದೇ ನೀರಿಂದನೇ ಇವತ್ತೆಲ್ರಿಗೂ ನಮಗೆಲ್ಲ ಅಭಿಷೇಕ ಆಗಿದೆ. ಹಾಗಾಗಿ ಗುರುಜಿ ಅವ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು.